ದುಷ್ಟರ ಶಿಕ್ಷಿಸೋ ಸಿಡಿಲಿವನು, ಧರ್ಮ ರಕ್ಷಣೆಗೆ ಪ್ರಾಣವ ನೀಡುವನು. ಆ ದುಷ್ಟರ ಶಿಕ್ಷಿಸೋ ಸಿಡಿಲಿವನು, ಧರ್ಮ ರಕ್ಷಣೆಗೆ ಪ್ರಾಣವ ನೀಡುವನು. ಚಿರತೆಯ ತೋಳವನು, ಸಿಂಹದ ಕಣ್ಣವನು, ಹುಲಿಯನ್ನು ಮಣಿಸುವನು. ಮನುಕುಲದ ಸತ್ಪುರುಷ ವೀರಪ್ಪ ನಾಯಕನು. ಓಕೆ, ಸೊ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ತಮಗೆಲ್ಲ ಗೊತ್ತಿದೆ, ಆಫ್ಟರ್ ಲಾಂಗ್ ಬ್ಯಾಕ್ 2 ತಿಂಗಳಾದಮೇಲೆ ನಿಮ್ಮ ಬಸವರಾಜ್ ಗುರುಗಳು ಮತ್ತೆ ಸ್ಕ್ರೀನ್ ಮೇಲೆ ಬಂದಿದ್ದಾರೆ. ಸಾಕಷ್ಟು ಜನ ತಾವು ನನಗೆ ಕ್ಲಾಸ್ ತಗೊಳ್ಳಿ ಸರ್, ನಮಗೆ ನಿಮ್ಮ ಕ್ಲಾಸ್ ಅಗತ್ಯತೆ ಇದೆ ಅಂತ ಹೇಳ್ತಾ ಇದ್ರಿ. ಭಾಳ ಖುಷಿ ಅನ್ನಿಸ್ತಾ ಇತ್ತು. ಈ ಒಂದು ಲೈಟ್ಸ್ ಏನು ಅಳವಡಿಕೆ ಮಾಡಿದ್ರಲ್ಲ ವಿಡಿಯೋ, ಇದರಲ್ಲಿ ಅದು ನನ್ನ ಕಣ್ಣಿಗೆ ಸ್ವಲ್ಪ ಆರೋಗ್ಯಕ್ಕೆ ತೊಂದರೆ ಆಗಿರೋದ್ರಿಂದ ನಾನು ಅದನ್ನು ಬಿಟ್ಟಿದ್ದೆ. ಬಟ್ ಇವತ್ತು ಏನಪ್ಪ ಅಂತಂದರೆ ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಸರ್ ಕೊನೆಗೆ ಒಂದು ಕ್ಲಾಸ್ ಆದರೂ ನಮ್ಮ ಹುಡುಗರಿಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾ ಹೋಗಬೇಕು ಅಂತಕ್ಕಂಥದ್ದನ್ನು ತಮ್ಮ ಒಂದು ಅನುಭವದ ಆಧಾರದ ಮೇಲೆ ಸ್ವಲ್ಪ ಒಂದು ಕ್ಲಾಸ್ ತಗೊಳ್ಳಿ ಅಂತ ಹೇಳಿದ ಮೇಲೆ ತಮಗೆಲ್ಲ ಏನಪ್ಪ ಅಂತಂದರೆ ನಾನು ಅಡ್ರೆಸ್ ಮಾಡಬೇಕು ಅಂತ ನಾನು ಕೂಡ ಇವತ್ತು ತುಂಬ ಖುಷಿಯಿಂದ ಬಂದಿದ್ದೀನಿ. ಓಕೆ, ಸೊ ನಾವು ಲೆಟಸ್ ಸಿ ಈ ಒಂದು 90 ದಿನಗಳ ಕಾಲ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಸಂತೋಷ್ ಲಾಡ್ ಸರ್ ಅವರ ನೆರವಿನಿಂದ ಸೊ ತುಂಬ ಅದ್ಭುತವಾಗಿ ಕ್ಲಾಸಸ್ಗಳನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಇಲ್ಲಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಡಿಸ್ಕಷನ್ ಆಗಿದೆ ಎಲ್ಲ ಶಿಕ್ಷಕರ ಜೊತೆ. ಮತ್ತೊಮ್ಮೆ IAS ಇಂದ PC ವರೆಗೆ ನೀಟಾಗಿ ಇಲ್ಲಿ ಏನೇನು ಸಣ್ಣ ಪುಟ್ಟ ಲೋಪದೋಷಗಳಾಗಿವೆ ಮತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಆಳವಾದ ರೀತಿಯಲ್ಲಿ ಜ್ಞಾನವನ್ನು ಕೊಡುವ ನಿಟ್ಟಿನಲ್ಲಿ ತರಬೇತಿಯನ್ನು ಆರಂಭ ಮಾಡಲಾಗುವುದು ಅಂಥೇಳಿ ಈಗಾಗಲೇ ಸಂತೋಷ್ ಸರ್ ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈಗಾಗಲೇ ಕರ್ನಾಟಕದಲ್ಲಿ ಸಾಕಷ್ಟು ಪ್ರತಿಭಾನ್ವಿತ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಈ ಸಂತೋಷ್ ಲಾಡ್ ಸರ್ ನೆರವಿನ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕೊಟ್ಟಿರತಕ್ಕಂತಹ ಒಂದು ತರಬೇತಿ ಸೊ ಅದ್ಭುತವಾಗಿ ಅವರಿಗೆ ಹೆಲ್ಪ್ ಆಗಿರ್ತಕ್ಕಂಥದ್ದನ್ನು ನಾನು ಕೂಡ ಮನಗಂಡಿದ್ದೇನೆ. ಜೊತೆಗೆ ನಮಗೂ ಕೂಡ ಇಲ್ಲಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದನ್ನು ನಾನು ಬಹಳ ಏನಪ್ಪ ಅಂತಂದರೆ ನೆನೆಸ್ಕೊಂಡು ಇವತ್ತು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಸಾಕಷ್ಟು ವಿದ್ಯಾರ್ಥಿಗಳು ಡೈರೆಕ್ಟಾಗಿ ಕೂಡ ಅಪ್ರೋಚ್ ಮಾಡಿದಿರಿ. ಸಮಯದ ಅಭಾವದಿಂದ ನಾನು ನಿಮ್ಗೆ ಅಪ್ರೋಚ್ ಮಾಡಿಲಾರದೇ ಇರಬಹುದು, ಆದರೆ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ದಾಗ ಜಸ್ಟ್ ಯು ಪುಟ್ ಅ ಮೆಸೇಜ್ ಫಾರ್ ಮೀ, ನಾನು ಐ ವಿಲ್ ಅಪ್ರೋಚ್ ಫಾರ್ ದ್ಯಾಟ್. ನಾವು ಲೆಟ್ ಅಸ್ ಸಿ ಇವತ್ತೇನಪ್ಪ ಅಂತಂದರೆ ಜಸ್ಟ್ ನಿಮ್ಮ ಒಂದು ಭೇಟಿ ಸಮಾಗಮ, ಈ ಕೋಚಿಂಗ್ ನೀವು ತೊಗೊಂಡಿದ್ದೀರಿ, ಒಂದು ಹಂತದಲ್ಲಿ ನಿಮ್ಗೊಂದು ಐಡಿಯಾ ಬಂದಿದೆ, ಇನ್ನು ಮುಂದಿನ ಜರ್ನಿ ಯಾವ ರೀತಿ ಇರಬೇಕು, ಅದ್ರ ಜೊತೆಗೆ ಒಂದು ಯಾವುದೋ ಒಂದು ಅಥವಾ 2 ಟಾಪಿಕನ್ನು ಇವತ್ತು ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್ ಟು ಸಂತೋಷ್ ಲಾಡ್ ಫೌಂಡೇಶನ್ ಕ್ಲಾಸಸ್. ಓಕೆ, ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸ್ ಫ್ರೆಂಡ್ಸ್. ಓಕೆ, ಫೈನ್. ಸಿ ಹಿಯರ್, ಇವಾಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖ ಹುದ್ದೆ ಯಾವುದಪ್ಪ ಅಂತಂದಾಗ KAS ಅಂತ ಹೇಳ್ತೀವಿ. ನೀವು ಭಾರತವನ್ನು ನಾವು ಪರಿಗಣಿಸಿದಾಗ IAS ಅಂತ ಹೇಳ್ತೀವಿ. ಇದರ ಅಂಡರ್ ಬರ್ತಕ್ಕಂತಹ ಎಲ್ಲ ಗೌರ್ಮೆಂಟ್ ಜಾಬ್ಸ್ ಲೈಕ್ FDA, SDA, PDO, PSI, PC, ಶಿಕ್ಷಕ ಹುದ್ದೆಗಳಾಗಿರ್ಬೋದು, ಎಲ್ಲ ಹುದ್ದೆಗಳಿಗೆ ನಾವು ಪ್ರಿಪೇರ್ ಆಗ್ತಕ್ಕಂಥದ್ದು. ಹೌದಾ? ಓಕೆ, ಬಿಫೋರ್ ಸ್ಟಾರ್ಟಿಂಗ್ ದಿಸ್ ನಾವು ಇತ್ತೀಚೆಗೆ ಗಮನಿಸ್ತೀವಿ, ನಾನು ಕೂಡ ಏನಪ್ಪ ಅಂತಂದರೆ ಈ ಒಂದು ವ್ಯವಸ್ಥೆಯನ್ನು ಮನಗಂಡು ಬೇಜಾರಾಗಿರ್ತಕ್ಕಂಥದ್ದು ನನಗೂ ಕೂಡ. ಈ PSI ಈಗಾಗಲೇ ಮರುಪರೀಕ್ಷೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿಬಿಡ್ತು, ಸರಳವಾಗಿ ಹೇಳಿಬಿಡ್ತು. ಆದರೆ ಈ ಮರುಪರೀಕ್ಷೆ ಮಾಡುವ ನಿಟ್ಟಿನೊಳಗೆ ಓಕೆ ಏನೆಲ್ಲ ತೊಂದರೆ ಆಗ್ಬೋದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ, ಈಗಾಗಲೇ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅನ್ನೋದನ್ನು ವಿಚಾರ ಮಾಡಬೇಕಾಗಿತ್ತು ಸರ್ಕಾರ. ಇಲ್ಲಿ ಒಂಚೂರು ನನಗೆ ಏನೋ ನನ್ನ ಮನಸ್ಸಿಗೆ ಬೇಜಾರ ಅಂತ, ನನಗಷ್ಟೇ ಅಲ್ಲ ಇಡೀ ಕರ್ನಾಟಕದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಯಾರು ಪ್ರಾಮಾಣಿಕವಾಗಿ ಪ್ರಿಪೇರ್ ಮಾಡಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ, ಅವ್ರಿಗೆಲ್ಲ ನೋವಾಗಿರ್ತಕ್ಕಂಥದ್ದು. ಯಾಕಂದರೆ 545 PSI ಪೋಸ್ಟ್ಗಳು ಕರೆದಿದ್ರು, ಅಪಾಯಿಂಟ್ಮೆಂಟು ಲಿಸ್ಟನ್ನು ಬಿಟ್ಟಿದ್ರು, ಗೊತ್ತು ನಮಗೆ. ಅದರಲ್ಲಿ ಐ ಥಿಂಕ್ ಮೋರ್ ದೆನ್ 100 ಆಗಿರ್ಬೋದು. ಎಷ್ಟೋ ಏನಪ್ಪ ಅಂತಂದರೆ ಒಂದು ಭ್ರಷ್ಟಾಚಾರದ ಮೂಲಕ ಈ ಒಂದು ಮೆರಿಟ್ ಲಿಸ್ಟಲ್ಲಿ ಬರತಕ್ಕಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅವರನ್ನು ಪತ್ತೆ ಹಚ್ಚಿ ಅವರನ್ನು ತೆಗೆದುಹಾಕಿ ಯಾರು ಪ್ರಾಮಾಣಿಕವಾಗಿ ಆಯ್ಕೆಯಾಗಿದ್ದಾರೆ ಸೊ ಅವರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾಗಿತ್ತು ಸರ್ಕಾರ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ತರಬೇತುದಾರನಾಗಿ ನನಗೆ ಗೊತ್ತು, ಆಮೇಲೆ ಸ್ಪರ್ಧಾರ್ಥಿಗಳಿಗೆ ಗೊತ್ತು ಆ ನೋವು ಏನಿರುತ್ತೆ ಅಂತ.
ಆಯ್ತಾ. 4-5 ವರ್ಷಗಳಿಂದ ರಾತ್ರಿ ಹಗಲು ಶ್ರಮಪಟ್ಟು ಓಕೆ ತನ್ನದೇ ಆದಂತಹ ಸಮಸ್ಯೆಗಳನ್ನು ಬದಿಗಿಟ್ಟು ಓಕೆ ತಂದೆ ತಾಯಿಯನ್ನ ಅವ್ರನ್ನ ಕೇರ್ ಮಾಡದೆ ಓಕೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸದೆ ಎಲ್ಲೋ ಧಾರವಾಡ, ಬೆಂಗಳೂರು, ವಿಜಯಪುರ ಕೂತುಕೊಂಡು ರಾತ್ರಿ ಹಗಲು ಪ್ರಯತ್ನ ಮಾಡಿ ಒಂದು ಕನಸನ್ನು ಕಟ್ಟಿಕೊಂಡು ಆ ಕನಸು ಸಾಕಾರ ಆದ ಮೇಲೂ ಕೂಡ ಇವತ್ತು ಏನಪ್ಪಾ ಅಂದರೆ ಹೊಳೆಯಾಗ ಹುಣಸಿಯನ್ನು ತೊಳೆದಂಗೆ ಆಗ್ಬಿಡ್ತದೆ. ಅದು ಕೂಡ ಬಹಳ ಬೇಜಾರದ ಸಂಗತಿ. ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ ವೇದಿಕೆ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ನಾನು ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಮೂಲಕ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದರೆ ಪ್ರಾಮಾಣಿಕವಾಗಿ 545 ಪೋಸ್ಟ್ಗಳಲ್ಲಿ ಯಾರು ಆಯ್ಕೆ ಆಗಿದ್ದಾರೆ ದಯವಿಟ್ಟು ಅವರನ್ನು ಆಯ್ಕೆ ಮಾಡಿ ಅವರಿಗೆ ಒಂದು ಸರ್ಕಾರಿ ಹುದ್ದೆಯನ್ನು ಕೊಡ್ತಕ್ಕಂತಹ ಪ್ರಯತ್ನ ಮಾಡಿದರೆ ಬಹಳ ಸಾರ್ಥಕ ಆಗ್ತದೆ ಮತ್ತು ವ್ಯವಸ್ಥೆಗೆ ನಾನು ಏನಪ್ಪಾ ಅಂದರೆ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇಲ್ಲಾಂದರೆ ಸುಮಾರು 4-5 ವರ್ಷಗಳ ಕಾಲ ಪ್ರಿಪ್ರೇಷನ್ ಮಾಡಿ ಇಷ್ಟೊಂದು ತೊಂದರೆ ತೆಗೆದುಕೊಂಡು ಮೆರಿಟ್ ಲಿಸ್ಟಲ್ಲಿ ಬಂದಾಗ ಅದು ಕ್ಯಾನ್ಸಲ್ ಆದಾಗ ಆಗ್ತಕ್ಕಂತಹ ನೋವು ಭಾಳ ಆಗಿರ್ತಕ್ಕಂಥದ್ದು. ನಮ್ಮ ಕುಟುಂಬದಲ್ಲಿ ನಮ್ಮ ಸದಸ್ಯರಿಗೆ ಆದಾಗ ಅದರ ಬೆಲೆ ಗೊತ್ತಾಗ್ತಕ್ಕಂಥದ್ದು. ಅದಕ್ಕೋಸ್ಕರ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಒನ್ ಮೋರ್ ಟೈಮ್ ಟು ದಿ ಕರ್ನಾಟಕ ಗೌರ್ಮೆಂಟ್ ಪ್ಲೀಸ್ ಸೆಲೆಕ್ಟ್ ದೀಸ್ ಪೀಪಲ್ ಯಾರು ಪ್ರತಿಭಾವಂತರಿದ್ದಾರೆ, ಪ್ರಾಮಾಣಿಕವಾಗಿ ಆಯ್ಕೆ ಆಗಿದ್ದಾರೆ ಅವರನ್ನು. ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದೀರಿ, ಇದೇನು ದೊಡ್ಡ ವಿಷಯ ಹೌದಲ್ವಾ? ನೀವು ಮನಸ್ಸು ಮಾಡಿದ್ರೆ ಇದೇನು ದೊಡ್ಡ ವಿಷಯ ಅಲ್ಲ. ಪ್ರಾಮಾಣಿಕವಾಗಿ ಆದವ್ರು ಯಾರ, ಅಪ್ರಾಮಾಣಿಕವಾಗಿ ಆದವ್ರು ಯಾರ, ಒಂದು ವಾರದಾಗ ನೀವು ತೆಗೆದು ಲಿಸ್ಟ್ ಕೊಡ್ಬೋದು ಐತಲ್ಲ. ಸೊ ಆದ್ರೆ ನೀವು ಮನಸ್ಸು ಮಾಡ್ಬೇಕಷ್ಟ, ಇದು ನಮ್ಮ ರಿಕ್ವೆಸ್ಟ್. ಓಕೆ ರೈಟ್ ಫ್ರೆಂಡ್ಸ್, ಈಗ ನಾವು ಈ KAS ಮತ್ತು IAS ಪರೀಕ್ಷೆಯನ್ನು ಪ್ರಿಪೇರ್ ಮಾಡ್ತಕ್ಕಂತಹ ಒಂದು ನಿಟ್ಟಿನೊಳಗೆ 90 ದಿವಸಗಳ ಕಾಲ ಏನಪ್ಪಾ ಅಂತಂದಾಗ ತಾವು ಈ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ರಿ. ಇನ್ನು ಮೇಲೆ ಯುದ್ಧ ಸ್ಟಾರ್ಟ್ ಆಯ್ತು. ಈಗ ನಿಮಗೆ ಐಡಿಯಾ ಸಿಕ್ತಷ್ಟೇ ನೋಡಿ. ಯಾವುದೇ ಕೋಚಿಂಗ್ ಸೆಂಟರ್ ಆಗಲಿ ಪೂರ್ಣ ಪ್ರಮಾಣದ ಕೋಚಿಂಗನ್ನು ಕೊಡಲಿಕ್ಕೆ ಅಸಾಧ್ಯ ಆಯ್ತಾ. ಇದೊಂದು ನಿಮ್ಮ ಒಂದು ಏನಪ್ಪಾ ಅಂತಂದರೆ ಮೈಂಡ್ ಸೆಟ್ಟಲ್ಲಿ. ಸೊ ನಿಮಗೇನಪ್ಪ ಅಂತಂದರೆ ಒಂದು 10% ಗೈಡೆನ್ಸ್ ಸಿಗ್ತದೆ ಅಷ್ಟೇ. ಥ್ರೂ ದ್ಯಾಟ್ 10% ರಿಮೈನಿಂಗ್ 90%ಅನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಅದು ಕಲಿಸ್ಕೊಡ್ತದೆ ಅಷ್ಟೇ. ಆ 10% ಮಾರ್ಗದರ್ಶನ. ಆ ಒಂದು ನಿಟ್ಟಿನೊಳಗೆ ಸಂತೋಷ್ ಲಾಡ್ ಫೌಂಡೇಶನ್ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದು ವಿಶೇಷವಾಗಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಏನಪ್ಪಾ ಅಂತಂದಾಗ ಒಂದು ಸವಾಲಿಗೆ ಅದನ್ನು ಎದೆಯೊಡ್ಡಿ ಅದನ್ನು 90 ದಿನಗಳ ಕಾಲ ಸಂಪೂರ್ಣವಾಗಿ ತರಬೇತಿಯನ್ನು ಒಂದು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಪ್ರಯತ್ನ ಸಂತೋಷ್ ಲಾಡ್ ಫೌಂಡೇಶನ್ ಅವರು ಮಾಡಿರೋದ್ರಿಂದ ನಾವು ಮತ್ತು ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಅವರಿಗೆ ಏನಪ್ಪಾ ಅಂದರೆ ಆಭಾರಿಯಾಗಿರೋಣ ಅಂತ ಹೇಳ್ತಾ ಮೈ ಡಿಯರ್ ಫ್ರೆಂಡ್ಸ್ ಈಗ ನೀವೊಂದು ಬುಕ್ ತಗೊಳ್ಳಿ, ನೀಟಾಗಿ ಪೆನ್ ತಗೊಳ್ಳಿ. ನಾನು ಏನು ಹೇಳ್ತೀನಿ ಅದನ್ನು ಸರಿಯಾಗಿ ನೀವು ಬರೀತಾ ಹೋಗಿ. ಇವತ್ತಿನ ಮಾರ್ಗದರ್ಶನ ಬಹಳ ಮಹತ್ವವಾಗಿರ್ತಕ್ಕಂಥದ್ದು. ಈ ಒಂದು 50 ನಿಮಿಷಗಳ ಕಾಲ ಉಳಿದಿರ್ತಕ್ಕಂತಹ ಒಂದು 50-55 ನಿಮಿಷಗಳ ಕಾಲ ನಾನು ಹೇಳ್ತಕ್ಕಂತಹ ಒಂದು ಮಾರ್ಗದರ್ಶನ ಬಹಳ ಮಹತ್ವವಾದದ್ದು ಫ್ರೆಂಡ್ಸ್. ಬಹಳ ನಿಧಾನವಾಗಿ ಹೋಗೋಣ, ನಿಧಾನವಾಗಿ ತಾವು ಡಿಕ್ಟೇಟ್ ಮಾಡ್ತಾ ಹೋಗಿ. ಇದು ನಿಮಗೆ ಜಾಬ್ ಸಿಕ್ಕ ಮೇಲೆ ಬಸವರಾಜ್ ಸರ್ ಹೇಳಿದ್ರಲ್ಲಿ ಒಂದು ಅರ್ಥ ಇದೆ ಅಂತ ಗೊತ್ತಾಗುತ್ತೆ. ಫೈನ್ ಫ್ರೆಂಡ್ಸ್, ನಾವು ಲೆಟ್ ಅಸ್ ಸಿ. ಫಸ್ಟ್ ಆಫ್ ಆಲ್ ನಿಮ್ಗೆ 90 ದಿವಸ ಕೋಚಿಂಗ್ ಮುಗೀತು. ಇನ್ನು 0ದಿಂದ ನೀವು ಕೋಚಿಂಗ್ ಸ್ಟಾರ್ಟ್ ಮಾಡೋರಿದ್ದೀರಿ. ನಾವು ಏನು ಮಾಡ್ತಾ ಹೋಗಬೇಕು ಅನ್ನೋದನ್ನು ನಾನು ನಿಮ್ಗೆ ಇವಾಗ ಗೈಡ್ ಮಾಡ್ತಕ್ಕಂಥದ್ದು. ಫಸ್ಟ್ ನಾನು ಹೇಳ್ತಕ್ಕಂಥದ್ದು ಕ್ಲಾಸ್ನ ಆರಂಭದಲ್ಲೂ ಕೂಡ ಹೇಳಿದ್ದೆ, 6ರಿಂದ 10ನೇ ತರಗತಿಯ 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಪುಸ್ತಕಗಳನ್ನು ತಾವು ಕ್ರೋಢೀಕರಣ ಮಾಡಬೇಕು. ಸೋಷಿಯಲ್ ಸೈನ್ಸ್ ಅಂತ ಹೇಳ್ತೇವೆ ನಾವು. ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ, ಗಣಿತ ಬೇಡ. ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ 6ರಿಂದ 10ನೇ ತರಗತಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಗಿದ್ರೆ. ಇಫ್ ಯು ಆರ್ ಬಿಲಾಂಗಿಂಗ್ ಟು ಇಂಗ್ಲಿಷ್ ಮೀಡಿಯಂ ಪ್ಲೀಸ್ ಕಲೆಕ್ಟ್ NCERT ಬುಕ್ಸ್. NCERT ಬುಕ್ಸ್ ಅನ್ನ ತಾವು ಕಲೆಕ್ಟ್ ಮಾಡಬೇಕು. ಕ್ಲಿಯರ್ ಆಯ್ತಾ? ಇದ್ರ ಜೊತೆಗೆ 11th ಮತ್ತು 12th PUC ಫಸ್ಟ್ ಮತ್ತು PUC ಸೆಕೆಂಡ್ 4 ಪುಸ್ತಕಗಳು ನಮ್ಗೆ ಬುಕ್ ಸ್ಟಾಲ್ ಒಳಗೆ ಸಿಗ್ತಾವ. ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಮತ್ತೆ ಯಾವ್ದಪ್ಪ ಅಂದಾಗ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಇತಿಹಾಸ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಅಂತ ಈಗಾಗಲೇ ನಿಮಗೆ ಗೊತ್ತಿದೆ. To face any competitive exams, we must have awareness about ಯಾವ ಸಬ್ಜೆಕ್ಟ್ಸ್ ಅಂದಾಗ ಇತಿಹಾಸ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ ಸಂವಿಧಾನ, ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿ, ಜೊತೆಗೆ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ. ಕ್ಲಿಯರ್ ಆಯ್ತಾ ಇದು? ಹೀಗಿರುವಾಗ
ಆರಂಭಿಕ ಹಂತದಲ್ಲಿ ಯಾರು ಕಲೆಕ್ಟ್ ಮಾಡಿಲ್ಲ ದಯವಿಟ್ಟು ಇವುಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. 6ರಿಂದ 10ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕಗಳು, PUC ಫಸ್ಟ್ ಮತ್ತು PUC ಸೆಕೆಂಡ್ 4+4 8 ಪುಸ್ತಕಗಳನ್ನ ತಾವು ಕೊಂಡ್ಕೋಬೇಕು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಆದರೆ 6th to 12th NCERT ಬುಕ್ಸ್ ಅನ್ನ ತೆಗೆದುಕೋಬೇಕು. ಇವುಗಳನ್ನ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀಟಾಗಿ ಓದಬೇಕು ನೀವು ಒಂದ್ಸಲ. ಅವಾಗ ಪೂರ್ಣ ಅರ್ಥ ಆಗಿರಂಗಿಲ್ಲ. ಒಂದು ಬುಕ್ ಓದಲಿಕ್ಕೆ 8 ತಾಸು ತಗೊಂಡಿದ್ರೆ ಸೆಕೆಂಡ್ ಟೈಮ್ ಓದುವಾಗ 2ರಿಂದ 3 ಗಂಟೆ ತಗೋಬಹುದು. ಅವಾಗ ಹೈಲೈಟ್ನರ್ ತಗೊಂಡು ನೀಟಂಗೆ ಹೈಲೈಟ್ ಮಾಡ್ಕೋತ ಹೋಗ್ಬೇಕು. ಕ್ಲಿಯರ್ ಆಯ್ತು ಇದು? ಓಕೆ, 2ನೇ ಸಲ ಏನು ಓದಿ ಮುಗಿಸ್ತಿರಲ್ಲ ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಶುರು ಮಾಡ್ತದೆ. ಸೊ ದ್ಯಾಟ್ ಇಲ್ಲಿಂದ ಈ ಒಂದು ಪುಸ್ತಕಗಳಿಂದ ನೀವು 10ರಿಂದ 12 ಮಾರ್ಕ್ಸ್, ಒಮ್ಮೊಮ್ಮೆ 15-20 ಮಾರ್ಕ್ಸ್ಗಳು ಎಕ್ಸಾಮ್ಗೆ ಬರ್ತಕ್ಕಂಥದ್ದು. ಇದಲ್ರಿ ಇದು ಸ್ಕೂಲ್ ಬುಕ್ಸ್ಗಳನ್ನು 2 ಸಲ ನೀಟಾಗಿ ಓದಬೇಕು. ಇದು ಫಸ್ಟ್ ನಿಮ್ಮನ್ನ ಹೇಳಿದ್ದು. ದೆನ್ ಸೆಕೆಂಡ್, ಓಕೆ ಬರ್ಕೊಂಡಿದ್ದೀರಾ? ಫೈನ್. ನೆಕ್ಸ್ಟ್ ನೋಡಿ, ಇದಾದ ಮೇಲೆ ನೀವು ಈಗಾಗಲೇ ಕರ್ನಾಟಕ ಸರ್ಕಾರ ಕೈಗೊಂಡಿರ್ತಕ್ಕಂತಹ 100 ಪರೀಕ್ಷೆಗಳ, ಓಕೆ, ಸೊ 100 ಪರೀಕ್ಷೆಗಳ ಏನಪ್ಪಾ ಅಂತಂದಾಗ ಪ್ರಶ್ನೆ ಪತ್ರಿಕೆಗಳನ್ನು ಕ್ರೋಢೀಕರಣ ಮಾಡಬೇಕು. ಸೊ ಜೆರಾಕ್ಸ್ ಪ್ರತಿಗಳು ಸಿಗ್ತದೆ ಅಥವಾ ಪುಸ್ತಕಗಳು ಬಂದಿರ್ತವೆ. ಓಕೆ, 25 ವರ್ಷದ ಪ್ರಶ್ನೆ ಪತ್ರಿಕೆಗಳು ಈ ರೀತಿ. ಓಕೆ, ಸೊ 100 ಕ್ವಶನ್ ಪೇಪರ್ಸ್. ನಾನು ಹೇಳ್ತಾ ಇರೋದೇನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ 545 ಪೋಸ್ಟ್ಗೆ ಎಕ್ಸಾಮ್ ಕೈಗೊಂಡಿದ್ರಲ್ಲ ಆ ಒಂದು ಕ್ವಶನ್ ಪೇಪರ್, ಅಥವಾ ಇನ್ನು ಮುಂದೆ ಬರ್ತಕ್ಕಂಥ 402, ಹೌದಾ, ಅದು ಎಕ್ಸಾಮ್ ಆದಮೇಲೆ ಆ ಕ್ವಶನ್ ಪೇಪರ್ ಈ ರೀತಿ. ಈ ಹಿಂದೆ 10 ವರ್ಷ ಒಂದು FDA, SDA, PDO, PC, ಓಕೆ, ಆಮೇಲೆ CET ಆಗಿರ್ಬೋದು, TET ಆಗಿರ್ಬೋದು, ಜೊತೆಗೆ KS ಎಕ್ಸಾಮ್ಸ್ ಆಗಿರ್ಬೋದು, ಫಾರೆಸ್ಟ್ ಗಾರ್ಡ್, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, ಈ ಒಂದು ಒರಿಜಿನಲ್ ಕ್ವಶನ್ ಪೇಪರ್ಸ್ ಏನಿರ್ತಾವಲ್ಲ ಇವುಗಳನ್ನ ತಾವು ಕ್ರೋಢೀಕರಣ ಮಾಡ್ಕೋಬೇಕು. ಎಷ್ಟ? 100, ನಿಯರ್ಲಿ 100 ಕ್ರಾಸ್ ಆಗಲಿ, ಜಸ್ಟ್ ಏನಪ್ಪ ಅಂತಂದ್ರೆ 100 ಆದರೂ ಇರಲಿ. ಇದರಿಂದ ಈ 100 ಕ್ವಶನ್ಸ್ ಅನ್ನ 100 ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದಾಗ ನಿಮಗೆ 20ರಿಂದ 25 ಮಾರ್ಕ್ಸ್ ನೀವು ಎಕ್ಸಾಮ್ಗೆ ಸ್ಕೋರ್ ಮಾಡಿ. ಬಹಳ ಇಂಪಾರ್ಟೆಂಟ್. ಸಾಕಷ್ಟು ಈ ಹಳೆಯ ವಿದ್ಯಾರ್ಥಿಗಳನ್ನ ಗೈಡ್ ಮಾಡಿದ್ದೆ. ಅವರು ಎಕ್ಸಾಮ್ ಮುಗಿದ ಮೇಲೆ ನನಗೆ ಅದರ ಒಂದು ಫೀಡ್ಬ್ಯಾಕ್ ಅನ್ನ ಕೂಡ ಹೇಳಿದ್ದಾರೆ. ಖಂಡಿತ ಸರ್ ತಾವು ಹೇಳಿದ್ದು ಸತ್ಯ ಇದೆ ಅಂತ. ಆದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ 100 ಕ್ವಶನ್ ಪೇಪರ್ದೊಳಗೆ ಇಂಟು 100 ಕ್ವಶನ್ಸ್ ಇರ್ತಾವೆ. ನಿಮಗೆ ಟೋಟಲ್ 10,000 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾರೆ, ಹೌದಾ? ಸೊ ಒಂದು ಕ್ವಶನ್ ಅಲ್ಲಿ 4 ಆಪ್ಷನ್ ಇರ್ತಾವೆ. ಒಂದು ಕ್ವಶನ್ ಅಲ್ಲಿ ಏನಿರ್ತದೆ? 4 ಆಪ್ಷನ್ಸ್ ಇರ್ತಾವೆ. ಓಕೆ, ಈ 4 ಆಪ್ಷನ್ಸ್ನು ಏನೇನಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಬೇಕು. ಅಂದ್ರೆ ಒಂದು ಪ್ರಶ್ನೆಯನ್ನು ನಾವು ಡಿಸ್ಕಷನ್ ಮಾಡಿದಾಗ ಸುಮಾರು ಒಂದು 10 ವಿಷಯಗಳನ್ನ ನಾವು ತಿಳಿಬೇಕು. ಮಿನಿಮಮ್ ಒಂದು 10ರಿಂದ 12 ಪಾಯಿಂಟ್ಸ್ ಅನ್ನ ನಾವು ತಿಳ್ಕೊಂಡ್ರೆ. ಫಾರ್ ಎಕ್ಸಾಂಪಲ್ ಈಗ ನಾವು ಹೇಳ್ತಕ್ಕಂಥದ್ದು, ಓಕೆ, ಸೊ ಒಡಿಸ್ಸಾ ರಾಜ್ಯದ ರಾಜ್ಯಪಾಲರು ಯಾರು? ಒಂದು ಸಿಂಪಲ್ ಕ್ವಶನ್, ಗಣೇಶಿ ಲಾಲ್ ಅಂತ ಹೇಳಿದ್ರು, ಹೌದಾ? ಅವಾಗ ಒಡಿಸ್ಸಾ ದ ಸೋಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ, ಪ್ರವಾಸೋದ್ಯಮತೆಯ ವಾಕ್ಯ ದ ಸೋಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ. ಇದು ರಚನೆಯಾಗಿದ್ದು ಏಪ್ರಿಲ್ 1, 1936 ಅಂತ ಹೇಳಿದ್ರು. ಏಪ್ರಿಲ್ 1 ಸೊ ಉತ್ಕಲ ದಿವಸ ಅಂತ ಆಚರಣೆ ಮಾಡ್ತಾರೆ. ಇದರ ಪ್ರಾಚೀನ ಹೆಸರು ಕಳಿಂಗ ಅಂತ ಹೇಳಿದ್ರು. ಬಹಳ ಪ್ರಮುಖವಾಗಿ ಗಹಿರ್ಮಾತಾ ಅಂತ ಒಂದು ಪ್ಲೇಸ್ ಐತಿ. ಅಲ್ಲಿ ರೆಡ್ಲೆ ಆಮೆಗಳಿಗೆ ಬಹಳ ಹೆಸರುವಾಸಿಯಾದಂತಹ ಸ್ಥಳ ಯಾವುದಪ್ಪ ಅಂದಾಗ ಗಹಿರ್ಮಾತಾ ಅಂತ ಹೇಳ್ತೀವಿ. ನಂದನ್ ಕಾನನ್, ಸಿಂಪ್ಲಿ ಪಾಲ್, ಬೀತರಕನ್ನಿಕಾ ಅಥವಾ ಬೈತರಕನ್ನಿಕಾ, ಇವು 3 ಏನಪ್ಪಾ ಅಂದ್ರೆ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು. ಜಗತ್ತಿನ ಅತಿ ಉದ್ದವಾದ ಆಣೆಕಟ್ಟು ಸಂಬಾಲ್ಪುರ ಡಿಸ್ಟಿಕ್ ಅಲ್ಲಿ ಕಟ್ಟಿದ್ದಾರೆ ಒಡಿಸ್ಸಾದಲ್ಲಿ. ಹೀರಾಕುಡ್ ಆಣೆಕಟ್ಟು 4.8 ಕಿಲೋಮೀಟರ್ ಅಂತ ಹೇಳ್ತೀವಿ. ಈ ಆಣೆಕಟ್ಟಿನ ಎಡ ಮತ್ತು ಬಲದಂಡೆಗಳಿಗೆ ನೆಹರು ಮಿನಾರ್ ಮತ್ತು ಗಾಂಧಿ ಮಿನಾರ್ ಅಂತ ಕರಿತೀವಿ. ನೋಡಿ, ಪ್ರಶ್ನೆ ಏನಾಗಿತ್ತು? ಈ ಒಡಿಸ್ಸಾ ರಾಜ್ಯದ ರಾಜ್ಯಪಾಲರು ಯಾರು ಅಂತ ಬಂದಾಗ ನಾವು ಗಣೇಶಿ ಲಾಲ್ ಅಂತ ಆನ್ಸರ್ ಕೊಟ್ಟಾಗ ಸುಮಾರು 8 ವಿಷಯಗಳನ್ನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದೆ. ಹೀಗೆ ಒಂದೊಂದು ಪ್ರಶ್ನೆಯನ್ನು ಸಾಲ್ವ್ ಮಾಡುವಾಗ ಅದಕ್ಕೆ ಸಂಬಂಧಿಸಿದ ಇತರೆ ವಿಷಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಾವು ವಿಶ್ಲೇಷಣೆ, ಅನಲೈಸಿಸ್ ಅಂತ ಶಬ್ದವನ್ನು ಬಳಸ್ತಾ ಇದ್ದೀವಿ. ವಿ ಶುಡ್ ಸಾಲ್ವ್ 100 ಕ್ವಶನ್ ಪೇಪರ್ಸ್ ಸರ್ಕಾರ ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಅವಾಗ ನಮಗೆ ಈ 6ರಿಂದ 10ನೇ ತರಗತಿ, 11, 12ನೇ ತರಗತಿಯ ವಿಷಯ ಆಧಾರಿತ ಮತ್ತು ಈ ಕ್ವಶನ್ ಪೇಪರ್ಗಳಿಂದ ಏನಪ್ಪಾ ಅಂತಂದಾಗ ನಾವು ತಿಳ್ಕೊಂಡಿರ್ತಕ್ಕಂಥ ಜ್ಞಾನದಿಂದ ಸುಮಾರು 30ರಿಂದ 40 ಮಾರ್ಕ್ಸ್ ನಾವು ಎಕ್ಸಾಮಲ್ಲಿ ಏನು ಮಾಡ್ಬೋದು? ಸ್ಕೋರ್ ಮಾಡ್ಬೋದು. ಕ್ಲಿಯರ್ ಆಯ್ತಾ ಇದು? ಓಕೆ. ದೆನ್ ನೆಕ್ಸ್ಟ್ ಪಾಯಿಂಟ್, 2ನೇ ಅಂಶ ಕ್ಲಿಯರ್ ಆಯ್ತಾ ನಿಮಗೆ?
ಫೈನ್. ಇನ್ನು ನೆಕ್ಸ್ಟ್ ಮುಂದುವರೆದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಬೇಸಿಕಲಿ ನಮಗೆ ನಾಲೆಜ್ ಏನೇನು ಒಂದು ಬಹಳ ಪ್ರಮುಖವಾಗಿ ಬರವಣಿಗೆ ಭಾಳ ಇಂಪಾರ್ಟೆಂಟ್, ಬರೀದು ಭಾಳ ಇಂಪಾರ್ಟೆಂಟ್. ನೀ ಹಂಗೆ ಓದ್ಕೋತ ಕುಂದ್ರೆ ಕೆಲಸ ಇಲ್ಲ. ನಾ ಅಗ್ದಿ ಆತ್ಮೀಯವಾಗಿ ಹೇಳ್ತೇನೆ, ಇವತ್ತು ನೀವು ಬರಿಬೇಕು. ದಿನಕ್ಕಿಲ್ಲಪ್ಪ ಅಂತಂದ್ರು ಒಂದು 2 ತಾಸು ನಿಮ್ಮದು ಬರವಣಿಗೆ, 8 ತಾಸು ಅಭ್ಯಾಸ ಮಾಡಿದರೆ 2 ತಾಸು ಬರೆದಿರ್ಬೇಕು ನೀವು. ಅದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಕ್ಸಸ್ ಸಿಗ್ತಕ್ಕಂತಹ ಹಾದಿಯನ್ನು ಸುಗಮಗೊಳಿಸ್ತಾ ಹೋಗ್ತದೆ. ಅದಕ್ಕೆ ಬರವಣಿಗೆ ಕೂಡ, ಹ್ಯಾಂಡ್ ರೈಟಿಂಗ್ ಕೂಡ ಭಾಳ ಇಂಪಾರ್ಟೆಂಟ್. ಡೈಲಿ ನೀವು ಬರವಣಿಗೆಯಲ್ಲಿ ತೊಡಗಿಕೊಳ್ಬೇಕು. ಓಕೆ, ಹೀಗಿರುವಾಗ ಈ ಬಹಳ ಬೇಸಿಕ್ ಆಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡುವಾಗ ಫಸ್ಟ್ ನೀವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಕಣ್ಣು ತೆರೆದು ಜಗತ್ತನ್ನು ನೋಡಬೇಕು. ಏನು ನೋಡಬೇಕು ಅಂತಂದಾಗ 7 ಖಂಡಗಳದ್ದು, 7 ಖಂಡಗಳ ಮಾಹಿತಿ. ಏಷ್ಯಾ, ಓಕೆ, ಸೊ ಆಫ್ರಿಕಾ, ಆಸ್ಟ್ರೇಲಿಯಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಯುರೋಪ್, ಅಂಟಾರ್ಟಿಕಾ, ಇವು 7 ಖಂಡಗಳದ್ದು ಸರ್ಫೇಸ್ ನಾಲೆಜ್ ಇರಬೇಕು. ತಿದ್ದಲ್ಲ, ಅನ್ನೆಸೆಸರಿ ಥಿಂಗ್ಸನ್ನು ಓದೋಕ್ಕಿಂತ ಅಲ್ಲಿರ್ತಕ್ಕಂಥ ಪ್ರಮುಖ ಜಲಸಂಧಿಗಳು, ಜ್ವಾಲಾಮುಖಿಗಳು, ಪ್ರಮುಖ ಮಣ್ಣು, ಪ್ರಮುಖ ಬೆಳೆ, ಅಣುವಿದ್ಯುತ್ ಸ್ಥಾವರ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಉಕ್ರೇನ್ ರಷ್ಯಾ ಏನು ಯುದ್ಧ ನಡೆಯಕತ್ತದ, ಇವಾಗ ನಮ್ಗೆ ಗೊತ್ತಾಯ್ತು ಜಜಿಪೋರಿಯಾ ಅಂತ ಏನಪ್ಪ ಅಂತಂದಾಗ ಈ ಉಕ್ರೇನ್ನ ಅತಿ ದೊಡ್ಡ ಏನಪ್ಪ ಅಂತಂದಾಗ ಅಣು ವಿದ್ಯುತ್ ಸ್ಥಾವರ ಅಂತ. ಇವನ್ ಐ ವಾಸ್ ಆಲ್ಸೋ ನಾಟ್ ನೋಯಿಂಗ್. ಸಾಂದರ್ಭಿಕವಾಗಿ ಮಾಧ್ಯಮಗಳನ್ನ ಪರಿಗಣಿಸಿದಾಗ ಗೊತ್ತಾಗ್ತಾ ಹೋಯ್ತು. ಅದಕ್ಕೆ ದಿನ ಪೇಪರ್ ಓದೋದು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಹೀಗೆ ಆ ಖಂಡಗಳಲ್ಲಿರ್ತಕ್ಕಂತಹ ಪ್ರಮುಖ ಬೆಳೆ, ಓಕೆ, ಸೊ ಪ್ರಮುಖ ಏನಪ್ಪಾ ಅಂತಂದಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಜಲಸಂಧಿಗಳು, ಜ್ವಾಲಾಮುಖಿಗಳಾಗಿರ್ಬೋದು, ವಿಮಾನ ನಿಲ್ದಾಣಗಳಾಗಿರ್ಬೋದು, ಬಂದರುಗಳಾಗಿರ್ಬೋದು, ಈ ವಿಷಯಗಳನ್ನು ಕ್ರೋಢೀಕರಣ ಮಾಡಬೇಕು. 7 ಖಂಡಗಳದ್ದು ಒಂದು ನೋಟ್ಸ್ ಮಾಡ್ರಿ ನೀಟಂಗೆ. ಆಮೇಲೆ ನಿಮ್ಗೆ ಆ 7 ಖಂಡಗಳದ್ದು ಪ್ರಾಯೋಗಿಕವಾಗಿ ಮಾತಾಡುವಂಥ ಶಕ್ತಿ ಬೆಳೆಸ್ಕೊಳ್ಳಿ. ಕ್ಲಿಯರ್ ಆಯ್ತಾ? ಅವಾಗ ನಿಮಗೆ ಜನರಲ್ ನಾಲೆಜ್, ಕರೆಂಟ್ ಅಫೇರ್ಸ್ ಹೆಚ್ಚಿಗೆ ಕವರ್ ಆಗ್ತಾ ಹೋಗ್ತದೆ. ಓಕೆ, ಸೊ 7 ಖಂಡಗಳ ಮಾಹಿತಿ ಆದ ಮೇಲೆ ನಮ್ಮ ಭಾರತದಲ್ಲಿರ್ತಕ್ಕಂತಹ ಎಲ್ಲ ರಾಜ್ಯಗಳ ಮಾಹಿತಿ ನಿಮಗೆ ಗೊತ್ತಿರಬೇಕು, ಸರಳವಾಗಿ ಗೊತ್ತಿರಬೇಕು. ಐತಲ್ಲ? ಸೊ ಇತ್ತೀಚೆಗೆ ಯಾವುದಾದ್ರೂ ಒಂದು ರಾಜ್ಯ ಅಥವಾ ಜಿಲ್ಲೆ ಒಂದು ವಾಸ್ತವಿಕವಾಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಾಗ ಅದರ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಒಂದೇ ನಿಮಿಷದಲ್ಲಿ ನಿಮ್ಮ ಬ್ರೈನಲ್ಲಿ ಹಾದೋಗಿರ್ಬೇಕು. ಅಷ್ಟು ನೀವು ಪರ್ಫೆಕ್ಟ್ ಆಗಿರ್ಬೇಕು. ಓಕೆ, ಸೊ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಮಾಹಿತಿ, ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನ ತಾವು ಹೊಂದಿರಬೇಕು. ಇದು ಬೇಸಿಕ್ ನೋಡ್ರಿ. ಏನೇನು 7 ಖಂಡಗಳು ಮತ್ತೆ ಭಾರತದ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಾಗೂ ಕರ್ನಾಟಕದಲ್ಲಿರುವ ಎಲ್ಲ ಜಿಲ್ಲೆಗಳ ಮಾಹಿತಿ ನೀವು ಸ್ವಂತ ಒಂದು ನೋಟ್ಸ್ ಮಾಡ್ಕೋತಾ ಹೋಗ್ತಿರ್ಬೇಕಾಗ. ಸಾಕಷ್ಟು ಬುಕ್ಸ್ ಅದಾವ. ಬುಕ್ಸ್ ಅಲ್ಲಿ ಮೇಲ್ಮಟ್ಟಿನಲ್ಲಿ ಕೊಟ್ಟಿದ್ದಾರೆ. ಡೀಪ್ ಆಗಿ ನಿಮಗೆ ಪ್ರಾಯೋಗಿಕವಾಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಾದ್ರೆ ನೀವು ಸ್ವಂತ ನೋಟ್ಸ್ ಮಾಡೋದು, ತಿಳ್ಕೊಳ್ಳೋದು, ಆ ನಕ್ಷೆಯನ್ನು ನೋಡೋದು ಮಾಡ್ತಾ ಹೋದಂತೆ ಒಂದು 2 ತಿಂಗಳದೊಳಗೆ ನೀವು ಭಾಳ ಪರ್ಫೆಕ್ಟ್ ಆಗಿಬಿಡ್ತೀರಿ. ಇದು ನೀವು ಮಾಡಿದ್ದೇ ಆದಲ್ಲಿ ಓಕೆ, ಸೊ ಸುಮಾರು ಒಂದು 20 ಮಾರ್ಕ್ಸ್, 20ರಿಂದ 25 ಮಾರ್ಕ್ಸ್ ನಾವು ಎಕ್ಸಾಮ್ಗೆ ನಾವು ಸ್ಕೋರ್ ಮಾಡ್ತಕ್ಕಂಥ. ಹೇಳೋದು ಸುಲಭ. ಇದು ನೀವು 2-3 ತಿಂಗಳು ನೀವಾಗಲೇ ಇದನ್ನ ನೋಟ್ಸ್ ಮಾಡ್ಕೋತಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ, ಇನ್ನೊಬ್ರ ಜೊತೆ ಡಿಸ್ಕಷನ್ ಮಾಡ್ತಾ ಹೋಗ್ತಿರಲ್ಲ, ಅವಾಗ ಯು ಕ್ಯಾನ್ ಸ್ಕೋರ್. ಆವಾಗ ನಿಮ್ಗೆ ಅದೊಂದು ಕಾನ್ಫಿಡೆನ್ಸ್ ಬರ್ತದೆ, ಆತ್ಮವಿಶ್ವಾಸ ಬರ್ತದೆ. ಕ್ಲಿಯರ್ ಆಯ್ತು ಇದು? ಸೊ 7 ಖಂಡಗಳ, ಕೇಂದ್ರಾಡಳಿತ ಪ್ರದೇಶಗಳ, ರಾಜ್ಯಗಳ ಮತ್ತು ಜಿಲ್ಲೆಗಳ ಮಾಹಿತಿಯನ್ನ ಕ್ರೋಢೀಕರಣ ಮಾಡ್ಕೋತಕ್ಕಂಥದ್ದು. ಸಾಕಷ್ಟು ಜನ ಕೇಳ್ತಿರ್ತಾರೆ, ಸರ್ ಅಭ್ಯಾಸ ಏನು ಮಾಡಿದ್ರಿ, ಹೆಂಗೆ ಪ್ರಿಪೇರ್ ಮಾಡಿದ್ರಿ? ಅದನ್ನೇ ಹೇಳಕತ್ತೇನೆ ಇವತ್ತು. ಐ ಆಮ್ ಹಿಯರ್ ಟುಡೇ ಫಾರ್ ದ ಮೇನ್ ಪಾಯಿಂಟ್ಸ್. ಕ್ಲಿಯರ್ ಆಯ್ತಲ್ಲ? ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿ ನಾವು ಅಧ್ಯಯನ ಮಾಡ್ತಾ ಹೋಗಬೇಕು ಆರಂಭಿಕ ಹಂತದಲ್ಲಿ ಅನ್ನೋದನ್ನ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಫೈನ್ ಫ್ರೆಂಡ್ಸ್, ಇನ್ನು ಇದರ ಜೊತೆಗೆ ಏನಪ್ಪಾ ಅಂತಂದಾಗ ಬಹಳ ಪ್ರಮುಖವಾಗಿ ನಾವಿಲ್ಲಿ ನೋಡ್ತಕ್ಕಂಥದ್ದು, ಇಲ್ಲಿ ಪ್ರಮುಖ ದೇಶಗಳು ಅಂತಂದಾಗ ತಾವು ನೋಡ್ತೀರಿ, ಸ್ಪೇನ್ ಅಂತ ಕೇಳ್ಬೋದು. ಓಕೆ, ಆಮೇಲೆ ಬ್ರಿಟನ್ ಅಂತ ಹೇಳ್ತೀರಿ, ಬ್ರಿಟನ್ ಅಂತ ಆಗಿರ್ಬೋದು. ಓಕೆ, ಸೊ ಅದರ ಜೊತೆಗೆ ಅಮೇರಿಕಾ ಅಂತ ಹೇಳ್ತೀರಿ, ಅಮೇರಿಕಾ, ಕೆನಡಾ, ಫ್ರಾನ್ಸ್, ಬ್ರೆಜಿಲ್, ಆಸ್ಟ್ರೇಲಿಯಾ, ಜಪಾನ್, ಜರ್ಮನಿ. ಓಕೆ, ಸೊ ರಷ್ಯಾ, ಉಕ್ರೇನ್, ಸೊ ಹೀಗೆ ಉಜ್ಬೇಕಿಸ್ತಾನ್ ಆಗಿರ್ಬೋದು. ಫೈನ್. ಎಲ್ಲ ಖಂಡಗಳಲ್ಲೂ ಒಂದು 3-4 ಪ್ರಮುಖ ಏನಪ್ಪಾ ಅಂತಂದಾಗ ಸೊ ದೇಶಗಳಿದಾವೆ. ಒಂದು 30 ದೇಶಗಳ ಬಗ್ಗೆ ಮಿನಿಮಮ್ ಇವತ್ತು ನಮ್ಮ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಸುಮಾರು 200ಕ್ಕಿಂತ ಹೆಚ್ಚು ದೇಶಗಳನ್ನ ನಾವು ಪರಿಗಣಿಸ್ತಕ್ಕಂಥದ್ದು. ಅದರಲ್ಲಿ ಒಂದು 30 ದೇಶಗಳದ್ದು ನಿಮ್ಗೆ ಅಗದಿ ನಾಲಿಗೆ ಮ್ಯಾಗೆ ಇರ್ಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ, ಪ್ರಮುಖ ವಿಷಯಗಳು. ಅವಾಗ ಅಲ್ಲಿ ಕರೆಂಟ್ ಅಫೇರ್ಸ್ ವಿಷಯಗಳು ಬಂದಾಗ ನೀವು ಹೀರ್ಕೊಳ್ಳಿಕ್ಕೆ, ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಾವು ಏನಪ್ಪಾ ಅಂದ್ರೆ ಫೌಂಡೇಶನ್, ನೀಟಂಗೆ ಫೌಂಡೇಶನ್ ಹಾಕೊಂಡ್ಬಿಡೋದು. ಒಂದು 30 ದೇಶಗಳ ಮಾಹಿತಿ, ಎಲ್ಲ ಖಂಡಗಳ ಮಾಹಿತಿ, ರಾಜ್ಯಗಳ ಮಾಹಿತಿ, ಜಿಲ್ಲೆಗಳ ಮಾಹಿತಿ ಮತ್ತು 6ರಿಂದ 10ನೇ ತರಗತಿ ಜೊತೆಗೆ 100 ಕ್ವಶನ್ ಪೇಪರ್ಗಳ ಕ್ರೋಢೀಕರಣ ಮತ್ತು ವಿಶ್ಲೇಷಣೆ ಅಂತ ಹೇಳಿದ್ವಿ. ಓಕೆ, ಮುಂದುವರೆದು ಇದು ಬರ್ಕೊಂಡಿದ್ದೀರಾ? ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆಯಾ? ಫೈನ್. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಸಿ ನೆಕ್ಸ್ಟ್ ಪಾಯಿಂಟ್.
ನೋಡಿ, ಇವತ್ತು ಹೇಳ್ತಕ್ಕಂಥದ್ದು ಪ್ರತಿಯೊಂದು ಪಾಯಿಂಟು ಭಾಳ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ಲ? ಭಾಳ ನಿಸ್ವಾರ್ಥ ಭಾವನೆಯಿಂದ ನಾನಿವತ್ತು ಕರ್ನಾಟಕದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಈ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕ ನಾನು ಬಿಚ್ಚು ಮನಸ್ಸಿನಿಂದ ಎಲ್ಲವನ್ನ ಏನಪ್ಪಾ ಅಂತಂದಾಗ ಬಿಚ್ಚಿಡಾಕತ್ತೇನೆ. ನೀವು ಇದನ್ನು ಸದುಪಯೋಗ ತಗೋಬೇಕು ಅಷ್ಟೇ. ಕ್ಲಿಯರ್ ಆಯ್ತಾ? ಇದಾದ ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದಾಗ ನೀವು ಪ್ರಿಪ್ರೇಷನ್ ಚಾಲೂ ಮಾಡಿದಿರಿ. ವೀಕ್ಲಿ ನೀವೇನಪ್ಪಾ ಅಂತಂದಾಗ ಟೆಸ್ಟ್ ಬರಬೇಕು, ನೀವು ಮಾಡೆಲ್ ಟೆಸ್ಟ್ ಬರಬೇಕು. ಇದು ಭಾಳ ಇಂಪಾರ್ಟೆಂಟ್. ನಿಮ್ಮ ಸಾಮರ್ಥ್ಯವನ್ನ ನೀವು ಪರೀಕ್ಷೆ ಮಾಡ್ತಾ ಹೋಗ್ಬೇಕು. ಮಾಡೆಲ್ ಟೆಸ್ಟ್ ಧಾರವಾಡಕ್ಕೆ ಪ್ರಿಪೇರ್ ಮಾಡಕ್ಕೆ ಬಂದಿದ್ದೀರಿ, ಬೆಂಗಳೂರಲ್ಲಿದ್ದೀರಿ, ಅಥವಾ ವಿಜಯಪುರದಲ್ಲಿದ್ದೀರಿ, ಅಥವಾ ನಿಮ್ಮ ಜಿಲ್ಲೆಗಳಲ್ಲಿ ಇದ್ದೀರಿ ಅಂತೇಳಿ. ಒಂದು ವೇಳೆ ನಿಮಗಲ್ಲಿ ಯಾವುದೇ ಇನ್ಸ್ಟಿಟ್ಯೂಟ್ ಇರಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಂದ, ಸ್ನೇಹಿತರಿಂದ ಈ ಒಂದು ಕ್ವಶನ್ ಪೇಪರನ್ನು ನೀವು ಕೊರಿಯರ್ ಮಾಡಿಕೊಂಡು ಪ್ರಾಮಾಣಿಕವಾಗಿ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಾಲ್ವ್ ಮಾಡಿದ ಮ್ಯಾಗ ನಿಮ್ಗೆ ಎಕ್ಸಾಕ್ಟ್ ಎಷ್ಟು ಗೊತ್ತದೋ ಅಷ್ಟು ಹಾಕ್ರಿ. ಔಟ್ ಆಫ್ 100 10 ಗೊತ್ತಿದ್ರೆ 10 ಹಾಕ್ರಿ. ಓಕೆ, 20 ಗೊತ್ತಿದ್ರೆ 20 ಹಾಕ್ರಿ. ನಾ ಹೇಳೋದು ಅರ್ಥ ಏನಪ್ಪ ಅಂತಂದ್ರೆ 100 ಕ್ವಶನ್ದಾಗ ನಿಮಗೆ ಎಷ್ಟು ಕ್ವಶನ್ ಗೊತ್ತದಾವ ಅನ್ನೋದು ಗೊತ್ತಾಗ್ಬೇಕಾಗೈತಿ. ನಾ ಹೇಳೋದು ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಓಕೆ, ನಮ್ಮ ಧ್ಯಾನ ಸಾಮರ್ಥ್ಯ ಎಷ್ಟಿದೆ ಅಂತ. ಫಸ್ಟ್ ವೀಕ್ ಎಕ್ಸಾಮ್ ಬರೆದ್ರಿ 10 ಮಾರ್ಕ್ಸ್ ತೊಗೊಂಡ್ರಿ, ಸೆಕೆಂಡ್ ವೀಕ್ ಬರೆದ್ರಿ 15 ಬರೆದ್ರಿ, ಥರ್ಡ್ ವೀಕ್ ಹೋದ್ರಿ 30 ತೊಗೊಂಡ್ರಿ. ಆಫ್ಟರ್ 2 months ಎವ್ರಿ ಮಾಡೆಲ್ ಟೆಸ್ಟ್ನಾಗ 40 ತೊಗೊಂಡಿದ್ರಿ. ಆಫ್ಟರ್ 6 months ಸೊ ನೀವು ಮಿನಿಮಮ್ ಏನಪ್ಪ ಅಂತಂದ್ರೆ 60 ತೊಗೊಂಡಿರ್ಬೇಕು. ಇನ್ನು ಆಫ್ಟರ್ 8-10 months ಅಥವಾ 1 year ಪ್ರಿಪ್ರೇಷನ್ ಆದಮೇಲೆ ಮಿನಿಮಮ್ ಅದು ಕ್ವಶನ್ ಪೇಪರ್ ಟಫ್ ಇರಲಿ ಅಥವಾ ಸುಲಭ ಇರಲಿ 75ರಿಂದ 80 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೇಕು. ಅವಾಗ ನೀವು ಪ್ರಾಪರಾಗಿ ಪ್ರಿಪೇರ್ ಮಾಡಿರಿ ಅಂತ ಅರ್ಥ ಅದ. ಇಲ್ಲಪ್ಪ ಅಂತಂದ್ರೆ ಟೈಮ್ ವೇಸ್ಟ್ ಮಾಡಿದಿರಿ. ಯಾವ ಹಾದಿಯಲ್ಲಿ ಹೋಗ್ಬೇಕಾಗಿತ್ತಲ್ಲ ಆ ಹಾದಿಯಲ್ಲಿ ಹೋಗಿಲ್ಲ. ನೀವು ಯಾವ ಹಾದಿಯಲ್ಲಿ ಹೋಗಬಾರ್ದಾಗಿತ್ತಲ್ಲ ಅಲ್ಲೇ ಹೋಗಿದ್ರಿ. ಅಂಡರ್ಸ್ಟ್ಯಾಂಡ್ ಆಯ್ತು ನಾ ಹೇಳೋದು? ಓಕೆ, ಆಫ್ಟರ್ ಪ್ರಿಪ್ರೇಷನ್ 1 year ಪ್ರಿಪ್ರೇಷನ್ ಆದಮ್ಯಾಗ ಯಾವುದೇ ಮಾದರಿ ಪರೀಕ್ಷೆನ ಬರೆದರೆ ತಾನು ಅಥವಾ ಆ ವಿದ್ಯಾರ್ಥಿ ಎಷ್ಟು ಸ್ಕೋರ್ ಮಾಡಬೇಕು? 75ರಿಂದ 80 ಸ್ಕೋರ್ ಮಾಡಬೇಕು ಮಿನಿಮಮ್. ಸೊ ವರ್ಸ್ಟ್ ಕೇಸ್ 70 ಸ್ಕೋರ್ ಮಾಡ್ಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಅಂದಾಗ ಅದಕ್ಕೊಂದು ಅರ್ಥ ಅದ. ನೀ ಪ್ರಿಪ್ರೇಷನ್ ಸರಿಯಾಗಿ ಮಾಡಿದೀಯಾ ಅಂತ ಅರ್ಥ. ಹೇಳೋದು ಅರ್ಥ ಐತ್ರಿ? ಪ್ರತಿ ವಾರ ಮಾದರಿ ಪರೀಕ್ಷೆ 2 ಬರೀರಿ. ಒಂದು ಈಗ ಧಾರವಾಡದಲ್ಲಿ ನಮ್ಮಲ್ಲಿ ಹುಡುಗರು ಏನು ಮಾಡ್ತಾವ, ಒಂದು ಮುಂಜಾನೆ ಹೋಗಿ ಬರೀತಾವ. ಬೇರೆ ಇನ್ಸ್ಟಿಟ್ಯೂಟ್ನಾಗ ಇದ್ದಿದ್ದು ಏನು ಮಾಡ್ತಾರೆ, ಜೆರಾಕ್ಸ್ ಅಂಗಡಿ ಸಿಗ್ತೈತಿ, ಅದನ್ನು ರೂಮಿಗೆ ತೊಗೊಂಬಂದು ಅದನ್ನೊಂದು ಸಾಲ್ವ್ ಮಾಡ್ತಾರೆ. ಒಟ್ಟು 2 ಕ್ವಶನ್ ಪೇಪರ್ ಪ್ರತಿ ವಾರ ಸಾಲ್ವ್ ಮಾಡ್ತಾರೆ. 200 ಕ್ವಶನ್ಸ್ ಇರ್ತಾವೆ, ಇಂಟು 4 ಆಪ್ಷನ್ಸ್ ಇರ್ತಾವೆ. ಓಕೆ, 800 ಇಂಟು 1600 ಪಾಯಿಂಟ್ಸ್ ಏನಪ್ಪ ಅಂತಂದಾಗ ಅಲ್ಲಿ ಕವರ್ ಆಗ್ತಕ್ಕಂಥದ್ದು. ಸೊ ಇಲ್ಲಿ 200 ಕ್ವಶನ್ಸ್, ಅದಕ್ಕೆ 4 ಆಪ್ಷನ್ ಇರ್ತಾವೆ. ಓಕೆ, ಇಂಥವು 2 ಅಲ್ಲ, 100 ಇಂಟು 2 ಆಗಬೇಕಾಗಿತ್ತದು. ಓಕೆ, ಟೋಟಲ್ ನೀವು 200 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಿ. ನಾನು ಹೇಳೋದು ಅರ್ಥ ಆಯ್ತು? ಪ್ರತಿ ವಾರ 200 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೀರಿ, 2 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ತೀರಿ. ಓಕೆ, ಸೊ ಹೀಗೆ ಮಾಡಿದ್ದೆ ಆದರೆ ನಮ್ಮ ನಾಲೆಜ್ ಹೆಚ್ಚಾಗ್ತಾ ಹೋಗ್ತೈತೆ. ಯಾವ ಪಾಯಿಂಟ್ಸ್ ಓದಬೇಕು, ಯಾವ್ದು ಬಿಡಬೇಕು, ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ಇದು ಕ್ಲಿಯರ್ ಆಗ್ತಾ ಹೋಗ್ತದೆ. ಅರ್ಥ ಆಯ್ತಾ? 6ರಿಂದ 10 ಮತ್ತು 11, 12ನೇ ತರಗತಿಯ ಪುಸ್ತಕಗಳ ಅವಲೋಕನ. ಓಕೆ, ಸರಿಯಾಗಿ 2ನೇದು 100 ಪ್ರಶ್ನೆ ಪತ್ರಿಕೆಗಳು, ಈಗಾಗಲೇ ಸರ್ಕಾರ ಕೈಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡ್ತಕ್ಕಂಥದ್ದು. ಓಕೆ, ಇನ್ನು 3ನೇದು ಏನಪ್ಪ ಅಂದಾಗ ಸೊ 7 ಖಂಡಗಳ, ಭಾರತದ ಎಲ್ಲ ರಾಜ್ಯಗಳ, ಕೇಂದ್ರಾಡಳಿತ ಪ್ರದೇಶಗಳ, ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮಾಹಿತಿ ತಮ್ಗೆ ಗೊತ್ತಿರಬೇಕು. ಬರ್ತೈತೆ, ನಾಲೆಜ್ ಬರ್ತೈತಿ. ಬರ್ಕೋತ ಪ್ರಿಪ್ರೇಷನ್ ಮಾಡ್ಕೋತ ಹೋದಾಗ ತಾನೇ ನೆನಪುಳ್ಕೋತ ಹೋಗ್ತದೆ ಇದಲ್ಲ. ಸೊ ಇದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದಾಗ ಪ್ರತಿ ವಾರ ಮಾದರಿ ಪರೀಕ್ಷೆಗಳನ್ನ ಬರೀತಾ ಹೋಗ್ತಾ ಇದ್ದೀರಿ. ಓಕೆ, ಈ ಒಂದು ಹಂತ 1ನೇ ಮಂತ್ ಸ್ಟಾರ್ಟ್ ಮಾಡಿದರೆ ಇದನ್ನೆಲ್ಲ ನಾ ಹೇಳಿದ್ದಂತ ಇಟ್ಟುಕೊಳ್ಳೋಣ. ಹೀಗೆ ಆಗ್ತಾ ಇರುವಾಗ ಇದೇ ಸಂದರ್ಭದೊಳಗೆ ನಾವು ಏನು ಮಾಡಬೇಕಪ್ಪ ಅಂತಂದಾಗ ಒಂದೊಂದೇ ಸಬ್ಜೆಕ್ಟನ್ನು ಪರಿಪೂರ್ಣತೆ ಕಾಣ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್, ಈಗಾಗಲೇ ನೀವು ಹೇಳಿದ್ರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಪ್ಪಾ ಅಂತಂದಾಗ ಸೊ ಪ್ರಮುಖ ವಿಷಯಗಳು ಹಿಸ್ಟ್ರಿ ಅಂತ ಹೇಳಿದ್ರಿ, ಜಿಯೋಗ್ರಫಿ ಅಂತ ಹೇಳಿದ್ರಿ, ಪಾಲಿಟಿ ಅಂತ ಹೇಳಿದ್ವಿ, ಎಕನಾಮಿಕ್ಸ್ ಅಂತ ಹೇಳಿದ್ರಿ, ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯ ಅಂತ ಹೇಳಿದ್ರಿ. ಓಕೆ, ದೆನ್ ಸೈನ್ಸ್ ಅಂತ ಹೇಳಿದ್ವಿ, ಟೆಕ್ನಾಲಜಿ ಅಂತ ಹೇಳಿದ್ವಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಜೊತೆಗೆ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾನೆ. ಹೌದ್ರಿ? ಸೊ ನಾನು ನ್ಯೂಸ್ ಪೇಪರ್ ಓದೋದಂತೂ ಹೇಳಿ ನಿಮ್ಗೆ, ಡೈಲಿ ನ್ಯೂಸ್ ಪೇಪರ್ ಓದಬೇಕು. ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ 3 ನ್ಯೂಸ್ ಪೇಪರ್ ಓದಬೇಕು. ಇಂಪಾರ್ಟೆಂಟ್ ಏನಿರುತ್ತೆ ಅಷ್ಟೇ ನೋಡ್ಬೇಕು. ಈಗ ಮೇ 1 ಕಾರ್ಮಿಕ ದಿನಾಚರಣೆ, ಅದರ ಧ್ಯೇಯ ವಾಕ್ಯ. PV ಸಿಂಧು ಏಷ್ಯನ್ ಬ್ಯಾಡ್ಮಿಂಟನ್ಶಿಪ್ ಒಳಗೆ ಏನು ತೊಗೊಂಡ್ರು, ಚಾಂಪಿಯನ್ಶಿಪ್ ಒಳಗೆ ಯಾವ ಪದಕವನ್ನು ಪಡೆದುಕೊಂಡ್ರು? ಕಂಚಿನ ಪದಕವನ್ನು ಪಡೆದುಕೊಂಡ್ರು. ಸೆಮಿಫೈನಲ್ನಲ್ಲಿ ಸೋತರು. ಗೆದ್ದಿದ್ರಂದ್ರೆ ಬೆಳ್ಳಿ ಸಿಗ್ತಿತ್ತನೋ ಅಥವಾ ಗೋಲ್ಡ್ ಸಿಗ್ತಿತ್ತನೋ, ಹೌದಲ್ವಾ? ಕಂಚಿನ ಪದಕವನ್ನು ಪಡೆದುಕೊಂಡ್ರು. ಇವು 2 ಮ್ಯಾಟ್ರ್ ಮೇ 1 ಇಂಪಾರ್ಟೆಂಟ್ ಐತಿ. ಕಾರ್ಮಿಕ ದಿನಾಚರಣೆ ಅಂತ ಹೇಳಿದಾಗ ಸ್ವತಂತ್ರ ಭಾರತದ ಮೊದಲ ಕಾರ್ಮಿಕ ಸಚಿವ ಯಾರು? ಬಾಬು ಜಗಜ್ಜೀವನ್ ರಾಮ್ ಅಂತ ಹೇಳ್ತೇವೆ ನಾವು,
ಹೌದ್ರಿ? ಹೌದಾ? ಓಕೆ. ಸೊ ಇವತ್ತು ಏನಪ್ಪಾ ಅಂತಂದಾಗ ಈ ಮೇ 1 ಅಂದಾಗ ನಾವು ಎಷ್ಟು ವಿಷಯಗಳನ್ನ ನೋಡಿದ್ವಲ್ಲ, ಹಂಗ ಈ 3 ಪೇಪರ್ ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕದೊಳಗೆ ಪಾಯಿಂಟ್ ವೈಸ್ ಹೋಗುದು. ಜಸ್ಟ್ 10 ನಿಮಿಷಕ್ಕೆ ಏನು ಇಂಪಾರ್ಟೆಂಟ್ ಐತಿ ಅದನ್ನ ಹೀರ್ಕೊಂಡು ಹೊರಗೆ ಬಂದ್ಬಿಡುದು. ಆ ಪೇಪರ್ನಾಗ 1 ತಾಸು ಗಂಟಲೆ ಕೊಂಡಿರಂಗಿಲ್ಲ. ಓಕೆ, 1 hour ಈಸ್ ಇನಫ್ ಟು ರೀಡ್ ಆಲ್ ನ್ಯೂಸ್ ಪೇಪರ್ಸ್. ಓಕೆ, ಸೊ ಈ ಒಂದು ವಿಷಯಗಳನ್ನ ನಾವು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪರಿಗಣಿಸ್ತೀವಿ. ಇದ್ರಾಗ ನಿನಗೆ ಯಾವ್ದು ವಿಷಯ ಲೈಕ್ ಆಗ್ತೈತಿ, ಫಾರ್ ಎಕ್ಸಾಂಪಲ್ ನಾ ಹಂಗ ಅಜೂಮ್ಷನ್ ಒಂದು ಎಕ್ಸಾಂಪಲ್ ತಗೋತೀನಿ. ಹಿಸ್ಟ್ರಿ ವಾಸ್ಟ್ ಸಬ್ಜೆಕ್ಟ್ ಐತಿ, ಅದನ್ನ ತಗೋತೀನಿ ಈಗ. ಓಕೆ, ಇದನ್ನ ಏನ್ ಮಾಡೋದು ನೀ ಅಂತಂದ್ರೆ ಫಸ್ಟ್ 2 months ಬರೀ ಹಿಸ್ಟ್ರಿನ ಓದೋದು 2 ತಿಂಗಳು ಇಂಟು 5 to 6 hours. 5 to 6 hours. ಓಕೆ, ಸೊ ಡಿಪೆಂಡ್ ಅಪಾನ್ ಯುವರ್ ಗ್ರಾಸ್ಪಿಂಗ್ ಲೆವೆಲ್. ಹಿಸ್ಟ್ರಿನ ಓದೋದು ನೀ ನಾಷ್ಟ ಮಾಡಿದ್ರು ಹಿಸ್ಟ್ರಿ, ಊಟ ಮಾಡಿದ್ರು ಹಿಸ್ಟ್ರಿ, ಕುಂತ್ರು ಹಿಸ್ಟ್ರಿ, ಮಲ್ಕೊಂಡ್ರು ಹಿಸ್ಟ್ರಿ, ಒಟ್ಟೆ ಹಿಸ್ಟ್ರಿ ಒಳಗೆ ಇರುತ್ತೆ. 2 ತಾಸು ರಿಮೈನಿಂಗ್ 2 hours ಏನೈತಿಲ್ಲ ಅದನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಜಿಯೋಗ್ರಫಿ, ಪೊಲಿಟಿ, ಎಕನಾಮಿಕ್ಸು ಈ ವಿಷಯಗಳಿಗೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಗಮನ ಕೊಡ್ತಾರೆ. ಒಂದೇ ವಿಷಯ ಬೇಜಾರಾಗುತ್ತೆ, ಆಮೇಲೆ ನೋಟ್ಸ್ ಮಾಡ್ಕೊತಾ ಇರೋದು. ಓಕೆ, ಫೈನ್. ಇದ್ರ ಜೊತೆಗೆ 1 hour ನೀ ಅದಕ್ಕೆ ಟೈಮ್ ಕೊಡ್ತೀಪ್ಪ ಅಂತಂದ್ರೆ ಮ್ಯಾಗ್ಝಿನ್ಗಳನ್ನ ಓದೋದು, ನ್ಯೂಸ್ ಪೇಪರ್ ಓದೋದು. ಇದು ಡೈಲಿ ನೀರು ಕುಡ್ದಂಗೆ ಇರೋದೇ ಇದು ವಿಷಯ. ಮ್ಯಾಗ್ಝಿನ್ಗಳನ್ನ ಓದ್ತಕ್ಕಂಥದ್ದು. ಸ್ಪರ್ಧಾ ವಿಜೇತ, ಜ್ಞಾನ ಸಾಧನ, ಅವಲೋಕನ, ಓಕೆ, ಸ್ಪರ್ಧಾ ಸ್ಫೂರ್ತಿ, ಯೋಜನಾ, ಹೀಗೆ ಸುಮಾರು ಒಂದು 10 ರಿಂದ 12 ಬಹಳ ಪ್ರಸಿದ್ಧವಾದಂತಹ ಪತ್ರಿಕೆಗಳನ್ನ ನಾವು ಕಾಣ್ತಕ್ಕಂಥದ್ದು, ಮಾಸಿಕ ಪತ್ರಿಕೆ. ಈ ಮ್ಯಾಗ್ಝಿನ್ಸ್ ತಗೊಂಡು ನಿನಗೆ ಯಾವ್ದು ಲೈಕ್ ಆಗ್ತಿತ್ತಲ್ಲ ಅದನ್ನ ಏನಪ್ಪ ಅಂತಂದ್ರೆ 2 ರಿಂದ 3 ಮ್ಯಾಗ್ಝಿನ್ಸ್ಗಳನ್ನ ಅಷ್ಟೇ ರೆಫರ್ ಮಾಡಿ. ಎಲ್ಲನೂ ಬೇಡಮ್ ಅಂತ 2 ರಿಂದ 3 ಬೇಕಾಗ್ತೈತಿ. ಸೊ ಒಂದು ಮ್ಯಾಗ್ಝಿನ್ ಒಳಗಿದ್ದ ವಿಷಯ ಮತ್ತೊಂದ್ರೊಳಗೆ ಇರಂಗಿಲ್ಲ, ಅದ್ರಾಗಿದ್ದು ಮತ್ತೊಂದ್ರೊಳಗೆ ಇರಂಗಿಲ್ಲ. 2-3 ಮ್ಯಾಗ್ಝಿನ್ ನೀನು ಓದೋದ್ರಿಂದ ನಿನಗೆ ಒಬ್ಬೊಬ್ರು ಕೇಳ್ತಾರೆ, ಸೊ ಹೆಂಗೆ ಓದೋದ್ರಿ, ಎಲ್ಲಿ ಕವರ್ ಮಾಡಿದ್ರಿ, ಹೆಂಗ್ರಿ ಅಂತೇಳಿ. ವಿಷಯದಲ್ಲಿ ತಲ್ಲೀನನಾದಾಗ, ಆ ಒಂದು ರುಚಿ ಕ್ರಿಯೇಟ್ ಆದಾಗ, ಟೇಸ್ಟ್ ಕ್ರಿಯೇಟ್ ಆದಾಗ, ಬುಕ್ ಸೈಜ್ ಆಗಲಿ, ಬುಕ್ನಾಗ ಇರ್ತಕ್ಕಂಥ ಪೇಜ್ಗಳು ನಮ್ಗೆ ಏನಾಗೋದಿಲ್ಲ, ಕನ್ಸಿಡರ್ ಆಗೋದಿಲ್ಲ. ಹಾಗೆ ತಾನೇ ಗೊತ್ತಾಗ್ತೈತಿ, ತಾನೇ ಮೂವ್ ಆಗ್ತಿರ್ತೈತಿ. ಹಂಗೆ ಮನಸ್ಸು ಮಾಡಿದ್ರೆ ನೀವು ಒಂದು ದಿನಕ್ಕೆ ಆ ಮ್ಯಾಗ್ಝಿನ್ ಮುಗಿಸಿಬಿಡ್ತೀರಿ. ಯಾಕಂದ್ರೆ ನಿಮ್ಗೆ ಯಾವ್ದು ಇಂಪಾರ್ಟೆಂಟು, ಎಲ್ಲಿ ಓದಬೇಕು, ಎಷ್ಟು ಹೋಗಬೇಕು, ಎಷ್ಟು ಬರಬೇಕು ಅನ್ನೋದು ಅರ್ಥ ಆಗ್ತೈತಿ. ಆದರೆ ಯಾವಾಗ ಹಂಗೆ ಆಗ್ತೈತಪ್ಪ ಅಂತಂದಾಗ ನೀನು 3 ರಿಂದ 4 ತಿಂಗಳು ಸಂಪೂರ್ಣವಾಗಿ ತನು ಮನ ಧನಾನಿ ಇನ್ವಾಲ್ವ್ ಆಗಿರ್ಬೇಕಾದ್ರಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪ್ರೇಷನ್ ಒಳಗೆ ಸಂಪೂರ್ಣವಾಗಿ ಏನಾಗಿರ್ಬೇಕು, ನೀನು ಇನ್ವಾಲ್ವ್ಮೆಂಟ್ ಆಗಿರ್ಬೇಕು. ಅವಾಗ ನಿನಗೆ ಆ ರೀತಿ ಗ್ರಿಪ್ ಸಿಗ್ತೈತಿ. ಅದಕ್ಕೆ ಇನ್ಮೇಲೆ ನೀವು ಯಾರನ್ನೂ ಹೆಂಗೆ ಓದಿದ್ರಿ, ಯಾವ ಪುಸ್ತಕ ಓದಿದ್ರಿ ಏನ್ರಿ ಕೇಳಕ್ಕೆ ಹೋಗ್ಬೇಡ. ಓದಾಕ ಕೂತ್ ಬಿಡ, ಸ್ಟಾರ್ಟ್ ಮಾಡಿಬಿಡ, ನೀರಾಗಿ ಜಿಗಿದು ಬಿಡ, ಈಜಾಗಿ ಚಾಲು ಮಾಡಿಬಿಡ. ತೈತಲ್ಲ, ಸಪೋರ್ಟ್ ತೊಗೊಂಡು ಈಸ್ತೀಯ ಮೊದಲ, ಆಮ್ಯಾಗ ತಾನೇ ಈಜೋದು ಗೊತ್ತಾಗ್ತೈತಿ. ಇದು ಕೂಡ ಹಾಗೆ ಸ್ವಲ್ಪ ಐಡಿಯಾಸ್ ತೊಗೊಂಡು ಓದಕ್ಕೆ ಸ್ಟಾರ್ಟ್ ಮಾಡು. 3-4 ತಿಂಗಳು ಆದ್ಮ್ಯಾಗ ತಾನೇ ನಿಂಗೆ ಗೊತ್ತಾಗ್ತೈತಿ ಯಾವ್ದ್ಯಾವ್ದು ಕವರ್ ಮಾಡಬೇಕು ಅಂತ. ಆವಾಗ ಅದನ್ನು ಕವರ್ ಮಾಡ್ತಾ ಹೋಗೋದು ಒಂದೇ ನಮ್ಮ ಕೆಲಸ. ಕ್ಲಿಯರ್ ಆಯ್ತು ಫ್ರೆಂಡ್ಸ್? ಓಕೆ, ಸೊ ಬನ್ನಿ, ಕಮ್ ಬ್ಯಾಕ್ ಟು ದ ಪಾಯಿಂಟ್. ಹಿಸ್ಟ್ರಿ ಚಾಲು ಮಾಡಿದ್ರಿ, 2 ತಿಂಗಳು ಸಂಪೂರ್ಣ ಹಿಸ್ಟ್ರಿ ಓದಿರಿ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕದ ಇತಿಹಾಸ ಓದಿರಿ. ಒಂದು ಸರ್ಫೇಸ್ ನಾಲೆಜ್ ನೀವೇನ್ ಮಾಡಿದ್ರಿ, ತೊಗೊಂಡ್ಬಿಟ್ಟಿದ್ರಿ ಅಂತ ತಿಳ್ಕೊಂಡ. ಓಕೆ, ಇನ್ನೇನ್ ಮಾಡ್ರಿ, ಜಿಯೋಗ್ರಫಿ ವಾಸ್ಟ್ ಸಬ್ಜೆಕ್ಟ್. ಓಕೆ, 2 ತಿಂಗಳು ಆದ್ಮೇಲೆ ಜಿಯೋಗ್ರಫಿಗೆ ಬರ್ರಿ. ಡೈಲಿ 6 hours ಜಿಯೋಗ್ರಫಿನ ಓದೋದು. 2 ತಿಂಗಳ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಜಿಯೋಗ್ರಫಿನ ಸ್ಪರ್ಧಾತ್ಮಕ ಪರೀಕ್ಷಾ ನಿಟ್ಟಿನಲ್ಲಿ ಪ್ರಿಪರೇಷನ್ ಮಾಡಿ ಮುಗಿಸಿಬಿಡೋದು ಸರ್ಫೇಸ್ ಲೆವೆಲ್. ಸೊ ಉಳಿದಂತಹ 2 ತಾಸಲ್ಲಿ ಒಂದು ಅರ್ಧ ತಾಸು ಈ ಹಿಸ್ಟ್ರಿ ಮತ್ತೆ ಇದನ್ನು ಮರೆತು ಬಿಡ್ತೀವಿ ನಾವು. ಮತ್ತೆ ಅದಕ್ಕೆ ಇದನ್ನು ರಿವಿಷನ್ ಮಾಡ್ಕೋತಾ ಇರೋದು ಒಂದು ಅರ್ಧ ತಾಸು ಡೈಲಿ ಐತಲ್ಲ. ಇನ್ನು 1.5 ತಾಸು ಅಥವಾ 2 ತಾಸು ಮತ್ತೆ ಏನ್ ಮಾಡೋದು, ಇತರೆ ಸಬ್ಜೆಕ್ಟ್ಗಳು. 1 hour ಏನ್ ಮಾಡಬೇಕು, ಕರೆಂಟ್ ಅಫೇರ್ಸ್, ಜನರಲ್ ನಾಲೆಜ್ ಥ್ರೂ ಮೀಡಿಯಾ, ನ್ಯೂಸ್ ಪೇಪರ್ಸ್, ಮ್ಯಾಗ್ಝಿನ್ಸ್, ಮತ್ತೆ ನೋಟ್ಸ್ ಮಾಡ್ತಾ ಇದೀಯಾ. ಮೇ 1ನೇ ತಾರೀಕು ಅಂತ ಡೇಟ್ ಹಾಕಬೇಕು. ಒಂದು 10 ಪಾಯಿಂಟ್ಸ್ ಹೊಸ ವಿಷಯಗಳನ್ನ ತಿಳ್ಕೊಂಡು ಆ ಬುಕ್ಕಲ್ಲಿ ಬರೀಬೇಕು. ನೀ ಸೆಲೆಕ್ಟ್ ಆಗಿ ಗೌರ್ಮೆಂಟ್ ಜಾಬ್ ಸಿಕ್ಕ ಮ್ಯಾಗ ಅದರದ್ದು ಮಹತ್ವ ಒಂದು ಏನಪ್ಪಾ ಅಂತಂದಾಗ ಆ ಸವಿ ನೆನಪನ್ನೇ ಬೇರೆ ಅನಿಸ್ತದೆ. ಐತಲ್ಲ, ನೀ ಡೈಲಿ ಡೇಟ್ ಹಾಕಬೇಕು. ಇವತ್ತು ಮೇ 2 ಅಂತ ಡೇಟ್ ಹಾಕಬೇಕು. ನ್ಯೂಸ್ ಪೇಪರ್ ತೊಗೊಂಡ್ಕೊಂಡಿರ್ಬೇಕು. ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ ಇರಬೇಕು. ಭಾಳ ಇರಬಾರ್ದ, 1 ರಿಂದ 2 ಗ್ರೂಪ್ ಅಷ್ಟೇ. 100 ಗ್ರೂಪ್ ತೊಗೊಂಡ್ರು. NCSC ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಇತ್ತೀಚೆಗೆ ಯಾರು ಅಧ್ಯಕ್ಷರಾಗಿ ಆಯ್ಕೆ ಆಗಿದಾರಪ್ಪ ಅಂದಾಗ ವಿಜಯ್ ಸಂಪಲ. ಈ ಗ್ರೂಪ್ ಒಳಗೂ ಅದ ಬಂದಿರ್ತೈತಿ, ಆ ಗ್ರೂಪ್ ಒಳಗೂ ಅದ ಬಂದಿರ್ತೈತಿ. ಸುಳ್ಳ 100 ಗ್ರೂಪ್ ತಗೊಳಂಗಿಲ್ಲ. ನಾವು ಹಾಳಾಗೋದು ಅಲ್ಲೇ. ನಾನು ಹಿಡ್ಕೊಂಡನ ನಾವು ಏನು ಮಾಡ್ತೀವಿ, ಒಂದು 50 ವಾಟ್ಸಪ್ ಗ್ರೂಪ್ ಇರ್ತಾವೆ, ಒಂದು 50 ಟೆಲಿಗ್ರಾಮ್ ಗ್ರೂಪ್ ಇರ್ತಾವೆ, ಮತ್ತು ಫೇಸ್ಬುಕ್. ಇದನ್ನು ನಾವು ಏನಪ್ಪ ಅಂದ್ರೆ ಮೇಂಟೈನ್ ಮಾಡೋದ್ರಾಗ ನಮ್ಮ ಟೈಮ್ ಆಗಲ್ಲ ಹೋಗಿರ್ತೈತಿ. ಅದಕ್ಕೆ ನೀವು ಏನಪ್ಪ ಅಂತಂದ್ರೆ ಒಂದು ವಾಟ್ಸಪ್ ಬೆಸ್ಟ್ ಗ್ರೂಪ್ ಯಾವ್ದು ಅನಿಸ್ತಿಲ್ಲ ನಿಮಗೆ, ಅದು ಒಂದು ಟೆಲಿಗ್ರಾಮ್ ಗ್ರೂಪ್. ಇಷ್ಟ ಇವನ್ನ ಅಷ್ಟೇ ರೆಫರ್ ಮಾಡ್ಕೊಂಡು ಅದನ್ನಷ್ಟೇ ನಾಲೆಜ್ ಗೇನ್ ಮಾಡ್ಕೋತಾ ಹೋಗ್ಬೇಕು. ಕ್ಲಿಯರ್ ಆಯ್ತು ರೀ? 4 ತಿಂಗಳಾಗೈತಿ. ಹಿಸ್ಟ್ರಿ ಮುಗಿಸಿರಿ, ಜಿಯೋಗ್ರಫಿ ಸಂಪೂರ್ಣವಾಗಿ ಮುಗಿಸಿರಿ. 2 ವಿಷಯಗಳನ್ನ ಮುಂದಿನ ಹಂತದಲ್ಲಿ ಏನು ಮಾಡ್ರಿ, ಪೊಲಿಟಿ ಮತ್ತು ಎಕನಾಮಿಕ್ಸ್.
ಪಾಲಿಟಿ ಒಂದು 4 ಅವರ್ಸ್ ಓದೋದು, ಎಕನಾಮಿಕ್ಸ್ 4 ಅವರ್ಸ್ ಓದೋದು. ಓಕೆ, ಸೊ ಇದರಷ್ಟು ವಾಸ್ಟ್ ಇಲ್ಲ. ಓಕೆ, ಸಿಲೆಬಸ್. ಸೊ ಇದನ್ನ 3 ತಿಂಗಳು ಟೈಮ್ ತಗೊಳ್ಬೇಕಾರೆ ಪಾಲಿಟಿ ಮತ್ತು ಎಕನಾಮಿಕ್ಸ್ಗೆ. ಇಲ್ಲಿ 4 ತಿಂಗಳು, ಇಲ್ಲಿ ಒಂದು 3 ತಿಂಗಳು, ಸುಮಾರು 7 ತಿಂಗಳಲ್ಲಿ ಪ್ರಮುಖ 4 ವಿಷಯಗಳು ಮುಗಿತು. ಮತ್ತೆ ಒಂದು ತಿಂಗಳಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಮುಗಿಸ್ಕೊಂಡ್ರು, ಸೈನ್ಸ್ ಮುಗಿಸ್ಕೊಂಡ್ರು. 8th 9th 10th ಪುಸ್ತಕ NCERT ಆಗಿರ್ಬೋದು, ಮತ್ತು ನಮ್ಮ ಕನ್ನಡ ಮಾಧ್ಯಮ ರಾಜ್ಯ ಮಟ್ಟದ್ದಾಗಿರ್ಬೋದು, ಅವುಗಳನ್ನೇ ನೀಟಾಗಿ ಓದಿ. ಯಾರು ನಿಮಗೆ ಸೈನ್ಸ್ ಟೀಚ್ ಮಾಡಿದ್ದಾರೆ ಅವರೊಂದು ನೋಟ್ಸು, ನಿರಂಜನ್ ಸರ್ದಾಗಿರ್ಬೋದು. ಓಕೆ, ಅದ್ರ ಜೊತೆಗೆ ವೆಂಕಟರಮಣ ಸ್ವಾಮಿ ಅಂತ ಕೇಳ್ತೀವಿ, ರವಿ ಸರ್ ಅಂತ ಹೇಳ್ತೀವಿ, ಅವ್ರು ಬರೆದಿರ್ತಕ್ಕಂತಹ ಸೈನ್ಸ್ ಪುಸ್ತಕಗಳಾಗಿರ್ಬೋದು. ಇಂಗ್ಲೀಷಲ್ಲಿ ಕೆಲವೊಂದು ಲೂಸೆಂಟ್ ಆಗಿರ್ಬೋದು. NCERT ಈಸ್ ಇನಫ್. ಓಕೆ, ಶಿಕ್ಷಕರ ನೋಟ್ಸ್ ಅಂತ ಹೇಳ್ತೀವಿ. ಒಳ್ಳೆ ಶಿಕ್ಷಕರು ನೀವು ವಿಷಯಗಳನ್ನ ತೆಗಿಬೇಕು. ಕರ್ನಾಟಕ ಸರ್ಕಾರದಲ್ಲಿ ಯಾರು ಅತ್ಯುತ್ತಮ ಈ ಒಂದು ವಿಷಯದಲ್ಲಿ ಬೋಧನೆ ಮಾಡೋರು ಇದಾರಲ್ಲ, ಅವ್ರ ನೋಟ್ಸನ್ನು ನೀವು ಕಂಪೈಲ್ ಮಾಡಬೇಕು. ನೋಟ್ಸ್ ಕಂಪೈಲ್ ಮಾಡೋದು ಒಂದು ಏನಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಟಾಸ್ಕ್ ಇದರಲ್ಲಿ. ಓಕೆ, ಸೊ ಹೀಗೆ ಸುಮಾರು 8 ತಿಂಗಳಲ್ಲಿ ಒಂದು ಲೆವೆಲ್ ಎಲ್ಲ ಸಬ್ಜೆಕ್ಟ್ಗಳನ್ನು ಮುಗಿಸ್ಕೊಂಡು ಬಿಡ್ರಿ. 8ರಿಂದ 10 ತಿಂಗಳು ಹೋಗೋದಕ್ಕೆ ಒಂದು ಟೈಮ್ ಚಂದಂಗ ಎಲ್ಲ ಸಬ್ಜೆಕ್ಟಿಗೆ ನಾನು ಟಚ್ ಕೊಟ್ಟಿದ್ದೀನಿ, ಎಲ್ಲ ಟಾಪಿಕ್ಕಿಗೆ ನಾನು ಟಚ್ ಕೊಟ್ಟಿದ್ದೀನಿ. ಕರ್ನಾಟಕ ಇತಿಹಾಸ ಬಂದಾಗ ಕದಂಬ, ಓಕೆ, ಶಾತವಾಹನರು, ಪಲ್ಲವರು ಹಿಂಗೆಲ್ಲ ಕೇಳ್ತಾರೆ. ಅವಾಗ ರಾಷ್ಟ್ರಕೂಟರು ಬಿಟ್ಟು ಬಿಡಬಾರ್ದು, ಹೌದಲ್ರಿ? ರಾಷ್ಟ್ರಕೂಟರು, ಹೊಯ್ಸಳರು, ಟಾಪಿಕ್ ಏನಿರ್ತೈತಿಲ್ಲ ಅದು ಮುಗಿದಿರ್ಬೇಕು. ದಿವಾನರುಗಳಂತ ಬರ್ತೈತಿ, ಕರ್ನಾಟಕದ ಏಕೀಕರಣ ಅಂತ ಬರ್ತೈತಿ, ಕಮಿಷನರ್ಗಳ ಆಳ್ವಿಕೆ ಅಂತ ಬರ್ತೈತಿ. ಹೆಡ್ಲೈನ್ಸ್ ಮೊದಲು ತಿಳ್ಕೊರಿ ಏನೇನು ಬರ್ತೈತೆ ಅದ್ರಾಗ. ಆ ಹೆಡ್ಲೈನ್ಸ್ ಒಳಗೆ ಹೋಗಿ ವಿಷಯಗಳನ್ನು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಕವರ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಸೊ ಈ ಒಂದು ಏನಪ್ಪಾ ಅಂತಂದಾಗ ಈ ನಿಟ್ಟಿನೊಳಗೆ ನೀವು ಪ್ರಿಪ್ರೇಷನ್ ಮಾಡ್ತಾ ಹೋಗ್ರಿ. ಯಾವಾಗ ನಿಮಗೆ ಬೇಜಾರಾಗ್ತೈತಿಲ್ಲ, ಪ್ರತಿ ವಾರ ಒಂದು ದಿವಸ ಮೆಂಟಲ್ ಎಬಿಲಿಟಿ, ಫಾರ್ ಎಕ್ಸಾಂಪಲ್ ದಿಕ್ಕುಗಳ ಪರೀಕ್ಷೆ, ಡೈರೆಕ್ಷನ್ ಟೆಸ್ಟ್ ಅಂತ ತಗೋಣ. ಅದರ ಮೇಲೆ ಸುಮಾರು 12ರಿಂದ 15 ಪ್ರಾಬ್ಲಮ್ಸನ್ನು ತಾವು ಸಾಲ್ವ್ ಮಾಡಿ ಒಂದು ಫೈಲಲ್ಲಿ ಇಟ್ಟುಬಿಡೋದು. ವೈಟ್ ಬೇರೆ ಬೇರೆ ಲಾಜಿಕ್ ಇದ್ದಿದ್ದು ಮತ್ತು ಸೇಮ್ ಪ್ರಾಬ್ಲಮನ್ನು 12 ಬಿಡಿಸಂಗಿಲ್ಲ. ಮತ್ತು ಕ್ಲಿಯರ್ ಆಯ್ತಲ್ಲ? ಬೇರೆ ಬೇರೆ ಏನಪ್ಪ ಅಂದ್ರೆ ಡಾಟಾ ಇದ್ದಿದ್ದು ತೆಗೆದುಕೊಂಡು ಬೇರೆ ಬೇರೆ ಲಾಜಿಕ್ ಇದ್ದಿದ್ದನ್ನು ಪ್ರಾಬ್ಲಮ್ಸನ್ನು ಆ ಟಾಪಿಕ್ ಮ್ಯಾಗ, ದಿಕ್ಕುಗಳ ಪರೀಕ್ಷೆ ಮ್ಯಾಗ 10ರಿಂದ 12 ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಎಕ್ಸಾಮ್ ಒಂದು ವಾರ ಇರ್ತೈತೆ ಅಂದ್ರೆ ನೀವು ಏನೇನು ಸಾಲ್ವ್ ಮಾಡಿರ್ತಿಲ್ಲ, ರೈಲ್ವೆ ಆಗಿರ್ಬೋದು, ದಿಕ್ಕುಗಳ ಪರೀಕ್ಷೆ ಆಗಿರ್ಬೋದು, ವಯಸ್ಸಿನ ಮೇಲಿನ ಪ್ರಶ್ನೆಗಳಾಗಿರ್ಬೋದು, ಕೋಡಿಂಗ್ ಡಿಕೋಡಿಂಗ್ ಆಗಿರ್ಬೋದು, ನಂಬರ್ ಸಿರೀಸ್ ಆಗಿರ್ಬೋದು, ಓಕೆ, ಸರಳ ಬಡ್ಡಿ, ಚಕ್ರ ಬಡ್ಡಿ, ರ್ಯಾಂಕಿಂಗ್, ಸಿಟ್ಟಿಂಗ್ ಅರೇಂಜ್ಮೆಂಟ್, ಈ ಟಾಪಿಕ್ಸ್ ನೀ ಬಿಡಿಸಿದ್ದು ಲಾಜಿಕ್ ಪ್ರಕಾರ ನೋಡ್ಕೊತ ಹೋಗು. ಸೇಮ್ ಪ್ರಾಬ್ಲಮ್ ಬರಂಗಿಲ್ಲ, ಅದರ ಲಾಜಿಕ್ ಅಪ್ಲೈ ಆಗ್ತೈತಿ. ಅದನ್ನು ಜಸ್ಟ್ ನೀವು ಗ್ಲಾನ್ಸ್ ಮಾಡಿಬಿಡೋದು. ಒಂದು 20 ಇಂಪಾರ್ಟೆಂಟ್ ಟಾಪಿಕ್ ಇರ್ತಾವೆ, ಅವನ್ನ ನಾವು ಒಂದ್ಸಲ ನೋಡಿಬಿಟ್ರೆ ಅಲ್ಲೊಂದು 10ರಿಂದ 12 ಮಾರ್ಕ್ಸ್ ನಿಮ್ಗೆ ಕವರ್ ಆಗ್ತಕ್ಕಂಥದ್ದು. ಕ್ಲಿಯರ್ ಆಯ್ತು ಫ್ರೆಂಡ್ಸ್ ಇದು? ಓಕೆ, ಸೊ ಈ ರೀತಿ ಆದಮೇಲೆ ಜನರಲಿ ಕರೆಂಟ್ ಅಫೇರ್ಸ್ ನಾವು ಹೇಳ್ತೀನಿ, GK ಟುಡೇ ಕ್ವಶನ್ಸ್ ಎಲ್ಲ ಮ್ಯಾಗ್ಝಿನ್ಗಳಲ್ಲಿ ಅವನ್ನೇ ಹಾಕಿರ್ತಾರೆ. ಸೊ ಅದನ್ನು ಇಂಗ್ಲೀಷಿಂದ ಕನ್ನಡದಾಗ ಮಾಡಿರ್ತಾರೆ. ಡೈಲಿ GK ಟುಡೇ ಕ್ವಶನ್ಸ್ ಏನು ಬರ್ತಾವಲ್ಲ ಅವ್ನು ಬರೆದಿಟ್ಕೊಳ್ರಿ. ನ್ಯೂಸ್ ಪೇಪರನ್ನು ಓದ್ತಾ ಹೋಗ್ರಿ, ಸಾಕು. ಒಂದು 10 ತಿಂಗಳದ್ದು 12 ತಿಂಗಳದ್ದು ಮಾಡಿದ್ರಪ್ಪ ಅಂತಂದ್ರೆ KS ಎಕ್ಸಾಮ್ ಇದ್ರೂ ಕೂಡ ನಿಮಗೆ ಅಲ್ಲಿ ಮಾರ್ಕ್ಸ್ ಕವರ್ ಆಗ್ತದೆ. ಅಲ್ಲಿ ಬಿಟ್ಟು ಬೇರೆ ಕ್ವಶನ್ಸ್ ಬಂದೇ ಇಲ್ಲ. ನಾನು ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನ ಗಮನಿಸಿದಾಗ ಈ ಹಿಂದಿನ 1 ವರ್ಷದ GK ಟುಡೇ ಕ್ವಶನ್ಸನ್ನು ತಾವು ಓದ್ಕೊಂಡಿದ್ರೆ ಖಂಡಿತ ಏನಪ್ಪಾ ಅಂತಂದರೆ ನಿಮಗೆ ಮಾರ್ಕ್ಸ್ ಬರ್ತದೆ. ಆದರೆ ನೆನಪಿಟ್ಕೋಬೇಕಷ್ಟೇ. ನೀವು ಆರೋಗ್ಯ ಸೂಚ್ಯಾಂಕದಲ್ಲಿ ಯಾವ ರಾಜ್ಯ ಫಸ್ಟ್ ಇದೆ ಅಂದ್ರೆ ಕೇರಳ ಅಂತ ನೋಡ್ತೀವಿ. ನೀ ಕರ್ನಾಟಕ ಓದಿಕೇಶಿ ಮತ್ತು ಕರ್ನಾಟಕ ಫಸ್ಟ್ ಅಂತ ಹಾಕಿದ್ರೆ ಯಾರು ತಪ್ಪದ? ನಮ್ದ ತಪ್ಪದ, ಹೌದಲ್ಲ? ಓದಿದ ವಿಷಯಗಳನ್ನ ಸೊ ಮತ್ತೆ ನೆನಪಿಟ್ಕೊಳ್ತಕ್ಕಂಥದ್ದು, ಸ್ವಲ್ಪ ರಿವಿಷನ್ ಮಾಡ್ತಕ್ಕಂಥದ್ದು, ಆ ಕೆಲಸವನ್ನು ನಾವು ಮಾಡ್ಕೊಂಡಿರಬೇಕು. ಕ್ಲಿಯರ್ ಆಯ್ತಾ ಫ್ರೆಂಡ್ಸ್? ಓಕೆ, ಸೊ ಇದು ಆರಂಭಿಕ ಹಂತದ ಪ್ರಿಪ್ರೇಷನನ್ನು ನಾನು ನಿಮಗೆ ಇವತ್ತು ಚರ್ಚೆ ಮಾಡಿದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಫಸ್ಟ್ ಆಫ್ ಆಲ್ ಬೇರೆ ಏನೂ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ನೀವು. 7 ಖಂಡಗಳು, ಎಲ್ಲ ರಾಜ್ಯಗಳು, ಜಿಲ್ಲೆಗಳ ಮಾಹಿತಿಯನ್ನು ಕ್ರೋಢೀಕರಣ ಮಾಡ್ತಾ ಹೋಗಿ. ಡೈಲಿ ನ್ಯೂಸ್ ಪೇಪರು, ಮ್ಯಾಗ್ಝಿನ್ ಓದೋದು. ಏನು ವಿಷಯ ನಿಮಗೆ ಇಂಪಾರ್ಟೆಂಟ್ ಅನ್ನಿಸ್ತೈತಿ, ತಿಳಿತೈತಿ, ಅದನ್ನು ಒಂದು ಒಳ್ಳೆ ಪೆನ್ನು, ಒಳ್ಳೆ ಬುಕ್ ಮೇಂಟೈನ್ ಮಾಡಿರಿ. ಅದ್ರಾಗ ಬರೀತಾ ಹೋಗಿ. ಡೈಲಿ ಒಂದು 3-4 ಪೇಜ್ ನೀವು ಬರೆದಿರಬೇಕು. ಅದರಿಂದ ನಮ್ಮ ವ್ಯಕ್ತಿತ್ವ ಕೂಡ ಬದಲಾವಣೆ ಆಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯ ಒಂದು ಗ್ರಿಪ್ ಸಿಗ್ತಾ ಹೋಗ್ತದೆ. ಇದಕ್ಕೆ ಪರಿಶ್ರಮ ಬಿಟ್ಟು ಬೇರೆ ಹಾದಿ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಐತಲ್ಲ? ಒಂದ್ಸಲ ನೀವು ನೆನಪು ಮಾಡಿಕೊಡ್ರಿ. ನಮ್ಮ ತಂದೆ ತಾಯಿ ಸುಮಾರು 20 ವರ್ಷದ ಮೇಲ್ಪಟ್ಟವರು ಇದ್ದೀವಿ ನಾವೆಲ್ಲರೂ. ಈ ಸಂತೋಷ್ ಲಾಡ್ ಫೌಂಡೇಶನ್ದಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು 20 ವರ್ಷಗಳ, ಒಂದು 25 ವರ್ಷಗಳ ಒಂದು ಏನು ತ್ಯಾಗ ಮಾಡಿದ್ದಾರೆ ನಮಗೋಸ್ಕರ. ಪ್ರತಿ ಒಂದು ಒನ್ ಡೇದಿಂದ ಹಿಡ್ಕೊಂಡು, ನಾವು ಭಾರತದಿಂದ ಹಿಡ್ಕೊಂಡು ಇಲ್ಲಿವರೆಗೆ ನಮ್ಮ ಬೇಕು ಬೇಡಗಳನ್ನೆಲ್ಲ ಗಮನಿಸುತ್ತಾ
ತಾವು ಊಟ ಮಾಡದೇ ಇದ್ರು ಕೂಡ ನಮಗೆ ಅನ್ನ ಹಾಕಿದ್ದಾರೆ, ತಮಗೆ ಬಟ್ಟೆ ಇಲ್ಲದಿದ್ರು ಕೂಡ ನಮಗೆ ಬಟ್ಟೆ ಕೊಡಿಸ್ತಾರೆ, ತಾವು ಸಂತೋಷದಿಂದ ಇಲ್ಲದೆ ಇದ್ದರೂ ಕೂಡ ನಮ್ಮನ್ನು ಮಕ್ಕಳನ್ನು ಸಂತೋಷ ಇರಬೇಕು ಅಂತೇಳಿ ಗಮನಿಸ್ತಾರೆ. ಹೀಗಿರುವಾಗ ಅಂತಹ ತಂದೆ ತಾಯಿಗಳಿಗೆ ಬದುಕಿರುವಾಗ ಅವರ ಆರೋಗ್ಯ ಚೆನ್ನಾಗಿರುವಾಗಲೇ ಮಗ ಮತ್ತು ಮಗಳು ಏನಪ್ಪ ಅಂತಂದಾಗ ಒಂದು ಒಳ್ಳೆ ನೆಲೆಯನ್ನು ಕಟ್ಟಿಕೊಂಡಿದ್ದಾಳೆ ಅನ್ನೋದನ್ನು ನೋಡಬೇಕು ಅವರು. ಆ ಖುಷಿನ ಬೇರೆ ಐತಲ್ಲ. ಸೊ ಅದಕ್ಕೋಸ್ಕರ ಸಮಾಜ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು, ತಂದೆ ತಾಯಿ ಮಾಡಿರ್ತಕ್ಕಂತಹ ತ್ಯಾಗದ ಸಾಂಕೇತಿಕವಾಗಿ ಇವತ್ತು ನಾವು ಸಾಧನೆ ಮಾಡಬೇಕಾಗಿದೆ. ಓಕೆ, ಸೊ ವ್ಯವಸ್ಥೆ ಏನೋ ಅವ್ಯವಸ್ಥೆ ಆಗಿದೆ, ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷೆ ಮಾಡೋಣ. ಒಳ್ಳೆ ಏನಪ್ಪ ಅಂತಂದಾಗ ಈ IAS ಎಕ್ಸಾಮ್ಸ್ ಯಾವ ರೀತಿ ಪ್ರತಿ ವರ್ಷ ನಡೀತದೆ, ಭ್ರಷ್ಟಾಚಾರ ನಡೆಯಲ್ಲ, ಸರಿಯಾಗಿ ಲಿಸ್ಟ್ ಬಿಡ್ತಾರೆ, ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಹಾಗೆ ಈ ಭ್ರಷ್ಟಾಚಾರವನ್ನು ಎದರಾಗರ ಭ್ರಷ್ಟಾಚಾರ ಆಗಲ್ರಿಪ್ಪ, ದಯವಿಟ್ಟು ಈ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗೆ ಭ್ರಷ್ಟಾಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರಾತ್ರಿ ಹಗಲ ಏನಪ್ಪ ಅಂತಂದಾಗ ನಮ್ಮ ವಿದ್ಯಾರ್ಥಿಗಳು ಬಹಳ ಶ್ರಮ ಪಟ್ಟಿರ್ತಾರೆ, ಅದಕ್ಕೆ ಬೆಲೆ ಸಿಗಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಮುಗ್ಧತನ ಅನ್ಬೋದು ಅಥವಾ ಹುಂಬತನ ಅನ್ಬೋದು, ದುಡ್ಡು ಕೊಟ್ಟು ನೌಕರಿ ಮಾಡ್ಕೊಳಕ್ಕೆ ಹೊಂಟೀರಿ. ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಹೇಳ್ತೀನಿ, ದುಡ್ಡು ಕೊಟ್ಟು ನೌಕರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೇಸಿಗೆ ಒಳಗೆ ಕಾಲಿಟ್ಟಂಗೆ ಅದನ್ನು ಬಿಟ್ಟು ಬಿಡ್ರಿ. ಇದಲ್ಲ, ನೀವು ಪ್ರಾಮಾಣಿಕವಾಗಿ ಓದ್ರಿ, ಆದ್ರೆ ನೌಕರಿ ಆಗ್ಲಿಕ್ಕಂದ್ರೆ ಸಾಕಷ್ಟು ಹಾದಿಗಳದಾವ. ನಮಗೇನು ಬೇಕು, ಜೀವನ ನಡೆಸಲಿಕ್ಕೆ ಒಂದು ದುಡ್ಡಿನ ಪ್ಲಾಟ್ಫಾರ್ಮ್ ಬೇಕು, ಆರ್ಥಿಕತೆ ಬೇಕು. ಅದನ್ನು ನಾವು ರಚನೆ ಮಾಡಿಕೊಂಡು ಒಳ್ಳೆ ಸುಂದರವಾದಂತಹ ಜೀವನ ನಡೆಸೋಣ. ಓಕೆ, ಯಾಕೆ ನಾವು ಈಗ ನೋಡಿ, ನೀವು ದುಡ್ಡು ಕೊಟ್ಟಿರಿ, ನಿಮ್ಮ ದುಡ್ಡು ಹೋತ, ಆಮೇಲೆ ನಿಮ್ಮನ್ನು ಜೈಲಿಗೂ ಹಾಕ್ತಾರೆ, ಸಾಕಷ್ಟು ತೊಂದರೆ, ಮಾನಸಿಕ ತೊಂದರೆ. ಏನು ಹೊಲ ಮಾರಿರೋ, ಏನು ಬಂಗಾರ ಒತ್ತಿ ಇಟ್ಟಿರೋ ಅಥವಾ ಮನಿ ಒತ್ತಿ ಇಟ್ಟಿರೋ ನಿಮ್ಗೆ ಗೊತ್ತದ ಐತಲ್ಲ. ಸೊ ಒಳಗೆ ಏನೇನಾಗೈತೆ ಅನ್ನೋದು ನಿಮ್ಗೆ ಗೊತ್ತ, ಅದು ಎಷ್ಟು ಹರಿದೈತೆ ಅನ್ನೋದು ನಿಮ್ಗೆ ಗೊತ್ತು. ಒಂದ ಮಾತನ್ನ ಹೇಳ್ಬೇಕು ಅನ್ನೋದು. ಅದಕ್ಕೋಸ್ಕರ ನಾವು ಬಿಟ್ಟು ಬಿಡೋದು, ವಿದ್ಯಾರ್ಥಿಗಳನ್ನೇ ದುಡ್ಡು ಕೊಟ್ಟು ಬಿಟ್ಟು ಬಿಡೋದು ಐತಲ್ಲ, ಆ ದುಷ್ಟ ಶಕ್ತಿಗಳಿಗೆ ಸಹಾಯ ಆಗ್ತಕ್ಕಂತಹ ಕೆಲಸವನ್ನ ನಾವು ತಡೆಗಟ್ಟದಂಗೆ ಆಗ್ತೈತಿ. ಪ್ರಾಮಾಣಿಕವಾಗಿ ಓದೋನು, ಯಾರ್ಯಾರ್ದ ನೌಕರಿ ಆಗ್ತೈತಿಲ್ಲ, ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇದ್ದಾಗ ಅವ್ರದ್ದಾಗ್ಯದ ನಾವು ಖುಷಿ ಪಟ್ಬಿಡೋನು ಅಷ್ಟೇ, ನಮ್ಮದಾಗ್ಯದ ಅವ್ರು ಖುಷಿ ಪಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ದುಡ್ಡು ಕೊಡೋದು ನಾವು ಸ್ಟಾಪ್ ಮಾಡಿಬಿಟ್ರೆ ವ್ಯವಸ್ಥೆಯನ್ನು ಸರಿಪಡಿಸ್ದಂಗೆ ಆಗ್ತೈತಿ. ನಾವು ಸುಧಾರಿಸೋಣ, ವ್ಯವಸ್ಥೆನೂ ಸುಧಾರಿಸಲಿ ಅಂತ ಹೇಳಿ ನಾವು ಈ ಮೂಲಕ ಮನವಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಫ್ರೆಂಡ್ಸ್. ಓಕೆ, ಇನ್ನು ಕೊನೆಯದಾಗಿ ಈಗಾಗಲೇ ನಾನು ಬೇಸಿಕ್ ಏನೇನು ಮಾಡೋದು ಅಂತ ನಿಮಗೆ ಹೇಳಿಕೊಟ್ಟೆ. ಡೈಲಿ ನ್ಯೂಸ್ ಪೇಪರ್ ಓದಬೇಕಾದ್ರೆ ಅಟ್ಲೀಸ್ಟ್ ಈಗ ಒಂದು ತಿಂಗಳ ಯಾವ ದಿನಾಚರಣೆ ಐತಿ, ಧ್ಯೇಯವಾಕ್ಯ, ಯಾರ್ದಾದ್ರೂ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದ್ರೆ, ಯಾರಿಗಾದ್ರೂ ಯಾವ್ದಾರ ಪ್ರಶಸ್ತಿ ಸಿಕ್ಕಿದ್ರೆ, ಮತ್ತು ಸ್ಪೋರ್ಟ್ಸ್ ಈಗ ನೋಡ್ರಿ, ಖೇಲೋ ಇಂಡಿಯಾ ಬೆಂಗಳೂರಾಗ ಚಾಲು ಆಗುತ್ತೆ ಏಪ್ರಿಲ್ 30ಕ್ಕೆ. ಹೌದು, ಓಕೆ. PV ಸಿಂಧು ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಒಳಗೆ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದನ್ನು ನೋಡ್ತೀವಿ. IPL ನೋಡ್ತೀವಿ, ಮುಂಬೈ 1ನೇ ಬಾರಿಗೆ ಜಯ ಆಯಿತು ಅಂತ ಹೇಳಿ. ಹೀಗೆ ಸಾಕಷ್ಟು ವಿಷಯಗಳು ನಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರಿಲೇಟೆಡ್ ಒಂದು ವಿಷಯವನ್ನು ನಾನು ಚರ್ಚೆ ಮಾಡಿ ಮತ್ತೆ ನಾವು ಒಂಚೂರು ಬೇರೆ ಒಂದು ಟಾಪಿಕ್ ಅನ್ನ ಚರ್ಚೆ ಮಾಡೋಣ. ಫಸ್ಟ್ ಏನಪ್ಪಾ ಅಂತಂದ್ರೆ ಒಂದು ಹೆಡ್ಲೈನ್ ತಗೊಳ್ರಿ, ಒಲಿಂಪಿಕ್ಸ್ ಅಂತ ಹೆಡ್ಲೈನ್ ಹಾಕ್ರಿ. ಓಕೆ, ಈಗಾಗಲೇ ನಿಮಗೆ ಏನು ಮಾರ್ಗದರ್ಶನ ಮಾಡ್ಬೇಕು ಹೇಳೇನಿ, ಮತ್ತೆ ಪದೇ ಪದೇ ಹೇಳಿದ್ರು ಅಲ್ಲಿಗೆ ಬರೋದದ. ಇಷ್ಟ ಏನಪ್ಪಾ ಅಂದ್ರೆ ನೀವು ಡೈಲಿ ಅಭ್ಯಾಸ ಮಾಡಕ್ ಚಾಲೂ ಮಾಡಬೇಕು, ಪರಿಶ್ರಮ ಹಾಕಕ್ ಚಾಲೂ ಮಾಡ್ಬೇಕು ಅಷ್ಟೇ. ಆದಷ್ಟು ನಿಮ್ಮ ಟೈಮ್ ಅನ್ನ ಫೋಕಸ್ ಮಾಡಕ್ ಕಲ್ಕೊಳ್ರಿ. ನೀವು ಟೈಮ್ ವೇಸ್ಟ್ ಮಾಡಕ್ ಹೋಗ, ಅದು ಮನಸ್ಸು ಏನಪ್ಪಾ ಅಂತಂದಾಗ ಸೊ ಬೆಳಕಿನ ವೇಗ ಗಾಳಿಗಿಂತ ಹೆಚ್ಚು ವೇಗದಲ್ಲಿ ಹರಿದಾಡ್ತಿದ್ದದು. ಅದನ್ನು ನೀವು ಕಂಟ್ರೋಲ್ ಮಾಡಿ ಮತ್ತೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಟಾಪಿಕ್ಸ್ಗೆ ತೊಗೊಂಡು ಬಂದು ಹಚ್ಬೇಕು. ಕ್ಲಿಯರ್ ಆಯ್ತಾ? ಓಕೆ, ಸೊ ಒಲಿಂಪಿಕ್ಸ್ ಅಂತ ಈಗ PV ಸಿಂಧು ಅವರು ಏನಪ್ಪಾ ಅಂದ್ರೆ ಕಂಚಿನ ಪದಕ ತಗೊಂಡ್ರು ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಒಳಗೆ ಅಂತ ನೋಡಿದ್ವಿ. ಈ ಒಲಿಂಪಿಕ್ಸ್ ಬಗ್ಗೆ ಏನಪ್ಪಾ ಅಂದ್ರೆ 2021 ಆಗಬೇಕಾಗಿತ್ತು, ಡ್ಯೂ ಟು ಕೋವಿಡ್ ಆಗಿರಲಿಲ್ಲ. 2021ರಲ್ಲಿ ಆಗಿರ್ತಕ್ಕಂಥದ್ದೇ ಏನಪ್ಪಾ ನಮ್ಗೆ ಮುಂದೆ 4 ವರ್ಷಗಳ ಕಾಲ ಕರೆಂಟ್ ಅಫೇರ್ಸ್. ಈಗ 1 ವರ್ಷ, ಇನ್ನು 3 ವರ್ಷಗಳ ಕಾಲ ಇದು ಕರೆಂಟ್ ಅಫೇರ್ಸ್. ನಮ್ಗೆ ಯಾವ ರೀತಿ ಎಕ್ಸಾಮ್ನಾಗ ನಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಕ್ ಬರಂಗಿಲ್ಲ. ಎಕ್ಸಾಮ್ ದೃಷ್ಟಿಯಿಂದ ಏನೇನು ಇಂಪಾರ್ಟೆಂಟ್ ಹೇಳ್ತೀನಿ, ಇಮಿಡಿಯೇಟ್ಲಿ ಬರಿತಾ ಹೋಗಿ, ಟೈಮ್ ಶಾರ್ಟೇಜ್ ಇದೆ. 2021 ನಾವು ನೋಡ್ತೀವಿ ಫ್ರೆಂಡ್ಸ್, ಜುಲೈ 23ರಿಂದ ಆಗಸ್ಟ್ 8ನೇ ತಾರೀಕುವರೆಗೆ ನಡೀತು. ಎಲ್ಲಿ ನಡೀತು? ಜಪಾನದೊಳಗೆ ನಡೀತು. ಜಪಾನದೊಳಗೆ ಎಲ್ಲಿ ನಡೀತು? ಟೋಕಿಯೋ ಒಳಗೆ ನಡೀತು. ಟೋಕಿಯೋ ಅಂತಾರಾಷ್ಟ್ರೀಯ ಕ್ರೀಡಾಂಗಣದೊಳಗೆ ಒಲಿಂಪಿಕ್ಸ್ 2020 ಯಾವಾಗ ನಡೀತಪ್ಪ ಅಂದ್ರೆ 2021 ಒಳಗೆ ನಡೀತು ಅಂತ ನಾವು ನೋಡ್ತೀವಿ ಫ್ರೆಂಡ್ಸ್. ಯಾವ ಡ್ಯೂರೇಷನ್ ಒಳಗೆ? ಜುಲೈ 23ರಿಂದ ಆಗಸ್ಟ್ 8 ಅಂತ ಸುದೀರ್ಘವಾದ ಕಾಲ ಟೋಕಿಯೋ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಒಳಗೆ ಒಲಿಂಪಿಕ್ಸ್ ನಡೀತು 2021. ಹಾಗಾದ್ರೆ ಆಯೋಜಿಸಿದ ದೇಶ ಯಾವುದು? ಜಪಾನ್. ಸೂರ್ಯ ಉದಯಿಸುವ ನಾಡು, ಭೂಕಂಪಗಳ ನಾಡು ಅಂತ ಕರಿತೀವಿ ನಾವು.
ಹೌದಲ್ರಿ? ಓಕೆ, ಸೊ ಆಗಸ್ಟ್ 6 ಮತ್ತು 9 ಹಿರೋಶಿಮಾ ನಾಗಾಸಾಕಿಯ ಮೇಲೆ ಲಿಟಲ್ ಬಾಯ್ ಮತ್ತು ಫ್ಯಾಟ್ ಮ್ಯಾನ್ ಎಂಬ ಬಾಂಬನ್ನು ಹಾಕಲಾಯಿತು. ಪ್ರಥಮ ಬಾರಿಗೆ ಅಣು ಬಾಂಬನ್ನು ಯಾರು ಪ್ರಯೋಗ ಮಾಡಿದ್ರು? ಅಮೆರಿಕ ಪ್ರಯೋಗ ಮಾಡ್ತು ಅಂತ ಹೇಳ್ತೀವಿ. ಇದರ ಸಂಸತ್ತು ಡಯಟ್, ಇದರ ಚಕ್ರವರ್ತಿ ಯಾರಿದ್ದಾರೆ ಈಗ? ರಾಜ ನರುಹಿಟೋ. ಫುಮಿಯೋ ಕಿಶಿದಾ ಇತ್ತೀಚೆಗೆ ಏನಪ್ಪ ಅಂದಾಗ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಜಪಾನಿನ ಬಾಹ್ಯಾಕಾಶ ಸಂಸ್ಥೆ ಜಾಕ್ಸಾ ಅಂತ ಹೇಳ್ತೀವಿ. ಏನೇನು? ಜಪಾನಿನ ಬಾಹ್ಯಾಕಾಶ ಸಂಸ್ಥೆ ಜಾಕ್ಸಾ. ಇದರ ಸಂಸತ್ತನ್ನ ಡಯಟ್ ಅಂತ ಕರಿತೀವಿ. ಇದರ ರಾಷ್ಟ್ರೀಯ ಕ್ರೀಡೆ ಜೂಡೋ ಅಂತ ಹೇಳ್ತೀವಿ. ಇದರ ಚಕ್ರವರ್ತಿ ನರುಹಿಟೋ ಅಂತ ಹೇಳ್ತೀವಿ. ಇದರ ಪ್ರಧಾನಮಂತ್ರಿ ಯಾರಿದ್ದಾರೆ? ಫುಮಿಯೋ ಕಿಶಿದಾ. ಇದನ್ನ ಪ್ರಪಂಚದ ಸೂರ್ಯ ಉದಯಿಸುವ ನಾಡು, ಭೂಕಂಪಗಳ ನಾಡು, ಏಷಿಯಾಸ್ ಗ್ರೇಟ್ ಬ್ರಿಟನ್ ಅಂತ ಕೂಡ ಕರೀತಾರೆ. ಕ್ಲಿಯರ್ ಆಯ್ತಾ? ಇದು ಪ್ರಸಿದ್ಧ ಆಟಗಾರ್ತಿ ಗೊತ್ತು, ನವೋಮಿ ಒಸಾಕಾ ಅಂತ ಹೇಳ್ತೀವಿ. ಫೈನ್ ಫ್ರೆಂಡ್ಸ್, ಓಕೆ. ಈ ಜಪಾನಿನ ಟೋಕಿಯೋದೊಳಗೆ ಜುಲೈ 23ರಿಂದ ಆಗಸ್ಟ್ 8ರವರೆಗೆ ಏನು ನಡೆದಿತ್ತು? ಒಲಿಂಪಿಕ್ಸ್, ಬೇಸಿಗೆ ಒಲಿಂಪಿಕ್ಸ್ ನಡೆದಿತ್ತು. ಓಕೆ, ಈ ಬೇಸಿಗೆ ಒಲಿಂಪಿಕ್ಸ್ ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗೋಣ. ಎಕ್ಸಾಮ್ ದೃಷ್ಟಿಯಿಂದ ಬರಿತಾ ಹೋಗಿ ಫ್ರೆಂಡ್ಸ್. ಫಸ್ಟ್ ಏನಪ್ಪಾ ಅಂತಂದಾಗ ಇದರ ಲಾಂಛನ ಯಾವ ಒಂದು ಲಾಂಛನವನ್ನಾಗಿ ಅಳವಡಿಸಿಕೊಳ್ಳಲಾಗಿತ್ತು ಅಂದಾಗ ಅದರ ಹೆಸರು ಮಿರಾಯಿ ಟೋವಾ ಅಂತ ಹೇಳಿ. ಏನದರ ಹೆಸರು? ಮಿರಾಯಿ ಟೋವಾ. ನೀವು ಇಂಟರ್ನೆಟ್ ಅಲ್ಲಿ ಹೊಡೆದಾಗ ಅದರ ಚಿತ್ರಣ ಕೂಡ ಸಿಗ್ತಕ್ಕಂಥದ್ದು ಮಿರಾಯಿ ಟೋವಾ ಅಂತ. ಹಾಗೆ ಒಂದು ಸ್ಟೇಟ್ಮೆಂಟ್ದೊಂದಿಗೆ, ಯಾವ ಒಂದು ಧ್ಯೇಯ ವಾಕ್ಯದೊಂದಿಗೆ, ಥೀಮ್ನೊಂದಿಗೆ ಈ ಒಂದು ಒಲಿಂಪಿಕ್ಸ್ ಅನ್ನ ಆರಂಭ ಮಾಡಲಾಯಿತು ಅಂತ ಹೇಳಿದಾಗ ಯುನೈಟೆಡ್ ಬೈ ಎಮೋಷನ್ಸ್, ಭಾವನಾತ್ಮಕವಾಗಿ ಒಗ್ಗೂಡುವಿಕೆ ಅಂತ ಹೇಳ್ತೀವಿ ನಾವು. ಯುನೈಟೆಡ್ ಬೈ ಎಮೋಷನ್ಸ್, ಭಾವನಾತ್ಮಕವಾಗಿ ಒಗ್ಗೂಡುವಿಕೆ. ನೋಡಿ, ಲಾಂಛನದ ಹೆಸರು ಮುಂದೆ 3 ವರ್ಷ ಮಟ್ಟನೂ ಇದು ವಿಷಯ ಬೇಕಾಗ್ತೈತೆ, ಭಾಳ ಇಂಪಾರ್ಟೆಂಟ್ ಇದು. ಓಕೆ, ಈಗ IPL ಆತಪ್ಪ, IPL ಮುಗಿದ ಮ್ಯಾಗ ಫೈನಲ್ ಯಾರ್ಯಾರು ಬಂದರು? ಆರೆಂಜ್ ಕ್ಯಾಪ್ ಯಾರು ತಗೊಂಡ್ರು? ಓಕೆ, ಪರ್ಪಲ್ ಕ್ಯಾಪ್ ಯಾರು ತಗೊಂಡ್ರು? ಸೂಪರ್ 6, ಸೊ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್, ಇವೆಲ್ಲ ಮುಂದಿನ ವರ್ಷ ಮಟ್ಟ ಏನ ಕರೆಂಟ್ ಅಫೇರ್ಸ್ ಇದ್ದಂಗೆ. ಲೈಕ್ ದ್ಯಾಟ್ ದಿಸ್ ಒಲಿಂಪಿಕ್ಸ್ ಫಾರ್ ನೆಕ್ಸ್ಟ್ 3 years, ಈಗಾಗಲೇ 1 ವರ್ಷ ಆಗಿದೆ. ಸೊ ಕರೆಂಟ್ ಅಫೇರ್ಸ್ ಇದ್ದಂಗೆ ಲಾಂಛನ ಯಾವುದು? ಮಿರಾಯಿ ಟೋವಾ. ಥೀಮ್ ಏನಿದೆ? ಭಾವನಾತ್ಮಕವಾಗಿ ಒಗ್ಗೂಡುವಿಕೆ, ಯುನೈಟೆಡ್ ಬೈ ಎಮೋಷನ್ಸ್ ಅಂತಕ್ಕಂತಹ ಧ್ಯೇಯ ವಾಕ್ಯದೊಂದಿಗೆ ಆರಂಭ ಮಾಡಿದ್ರು. ಇದನ್ನ ಯಾರು ಉದ್ಘಾಟನೆ ಮಾಡಿದ್ರು ಅಂತಂದಾಗ ನರುಹಿಟೋ. ಉದ್ಘಾಟಕರು ಅಂತ ಬರೀಬೇಕು. ಉದ್ಘಾಟಕರು ಜಪಾನಿನ ಚಕ್ರವರ್ತಿ ನರುಹಿಟೋ ಅಂತ ಹೇಳ್ತಾರೆ. ಓಕೆ, ಜ್ಯೋತಿ ಬೆಳಗಿಸಿದವರು ಬರ್ಕೊಳ್ಳಿ. ಈ ಒಲಿಂಪಿಕ್ಸ್ ನ ಜ್ಯೋತಿ ಬೆಳಗಿಸಿದವರು ಪ್ರಸಿದ್ಧ ಆಟಗಾರ್ತಿ, ಈಗ ಹೇಳಿದ್ನಲ್ಲ, ಯಾರು? ನವೋಮಿ ಒಸಾಕಾ. ಜಪಾನಿನ ಪ್ರಸಿದ್ಧ ಟೆನ್ನಿಸ್ ಆಟಗಾರತಿ ನವೋಮಿ ಒಸಾಕಾ ಏನಪ್ಪಾ ಅಂತಂದಾಗ ಈ ಒಂದು ಒಲಿಂಪಿಕ್ಸ್ ನ ಜ್ಯೋತಿಯನ್ನ ಬೆಳಗಿಸಿದರು ಅಂತ. ನೋಡಿ, ಲಾಂಛನ ಮಿರಾಯಿ ಟೋವಾ, ಧ್ಯೇಯ ವಾಕ್ಯ ಭಾವನಾತ್ಮಕವಾಗಿ ಒಗ್ಗೂಡುವಿಕೆ, ಯುನೈಟೆಡ್ ಬೈ ಎಮೋಷನ್ಸ್. ಈ ಒಂದು ಒಲಿಂಪಿಕ್ಸ್ ಅನ್ನು ಉದ್ಘಾಟನೆ ಮಾಡಿದವರು ನರುಹಿಟೋ, ಉದ್ಘಾಟಕರು. ಜ್ಯೋತಿ ಬೆಳಗಿಸಿದವರು ಯಾರಪ್ಪ ಅಂದಾಗ ನವೋಮಿ ಒಸಾಕಾ ಅಂತ. ಕ್ಲಿಯರ್ ಆಯ್ತಾ? ಬರ್ಕೊಂಡಿದ್ದೀರಾ? ಕ್ಯಾನ್ ಐ ಮೂವ್ ಹೆಡ್? ಓಕೆ, ಫೈನ್. ಸೊ ನೆಕ್ಸ್ಟ್ ನೋಡಿ, ಮುಂದುವರೆದು ನವೋಮಿ ಒಸಾಕಾ ಜ್ಯೋತಿಯನ್ನ ಬೆಳಗಿಸಿದ್ರು. ನಮ್ಮ ಭಾರತ ದೇಶದ ಪರವಾಗಿ ಉದ್ಘಾಟನಾ ಸಮಾರಂಭದಲ್ಲಿ ಸೊ ನಮ್ಮ ಭಾರತದ ಧ್ವಜಧಾರಿ ಆದವರು ಯಾರು ಅಂತ ಕೇಳ್ತಕ್ಕಂಥ ಪ್ರಶ್ನೆ. ಓಕೆ, ಸೊ ಪುರುಷ ವಿಭಾಗದಲ್ಲಿ ಭಾರತದ ಧ್ವಜಧಾರಿ ಮನಪ್ರೀತ್ ಸಿಂಗ್. ಪುರುಷ ವಿಭಾಗದಲ್ಲಿ ಭಾರತದ ಧ್ವಜಧಾರಿ ಯಾರಾಗಿದ್ರಪ್ಪ ಅಂತಂದಾಗ ಮನಪ್ರೀತ್ ಸಿಂಗ್ ಅಂತ ಹೇಳ್ತೀವಿ. ಮಹಿಳಾ ವಿಭಾಗದಲ್ಲಿ ಓಕೆ ಬಾಕ್ಸರ್ ಆದಂತಹ ಮೇರಿ ಕೋಮ್ ಅವರು ಏನಪ್ಪಾ ಅಂದಾಗ ಧ್ವಜಧಾರಿಯಾಗಿದ್ದರು. ಓಕೆ, ನಮ್ಮ ಭಾರತದ ಪರವಾಗಿ ಹೀಗೆ ಧ್ವಜವನ್ನ ಹಿಡ್ಕೊಂಡು ಹೋಗ್ತಿರ್ತಾರಲ್ಲ ಒಲಿಂಪಿಕ್ಸ್ ಅಲ್ಲಿ ಆರಂಭಿಕ ಹಂತದಲ್ಲಿ, ಅದರಲ್ಲಿ. ಓಕೆ, ಸೊ ಪುರುಷ ವಿಭಾಗದಲ್ಲಿ ಯಾರು? ಹಾಕಿ. ಓಕೆ, ಸೊ ಆಟಗಾರ ಮನಪ್ರೀತ್ ಸಿಂಗ್ ಅಂತ ಹೇಳ್ತೀವಿ. ಬಾಕ್ಸರ್ ಕ್ರೀಡಾಪಟು ಮೇರಿ ಕೋಮ್ ಮಹಿಳಾ ವಿಭಾಗದಲ್ಲಿ ಧ್ವಜಧಾರಿಗಳಾಗಿದ್ದರು ಉದ್ಘಾಟನಾ ಸಮಾರಂಭದಲ್ಲಿ ಅಂತ. ಇನ್ನು ಒಲಿಂಪಿಕ್ಸ್ ಎಲ್ಲಾ ಆಟಗಳು ಮುಗಿದಾಗ ಜುಲೈ 23ಕ್ಕೆ ಚಾಲುವಾಗಿ ಆಗಸ್ಟ್ 8ಕ್ಕೆ ಮುಗಿತಲ್ಲ, ಆಗಸ್ಟ್ 8ನೇ ತಾರೀಕು ಮುಗಿದಾಗ ಮುಕ್ತಾಯ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಒಬ್ಬರಿಗೆ ಅವಕಾಶ ಕೊಟ್ಟಿದ್ರು, ಬಜರಂಗ್ ಪೂನಿಯಾ ಅಂತ ನೆನಪಿರ್ಬೇಕು ನೀವು, ಕುಸ್ತಿಪಟು. ಓಕೆ, ಸೊ ಹರಿಯಾಣದವರು ಬಜರಂಗ್ ಪೂನಿಯಾ ಸಮಾರೋಪ ಸಮಾರಂಭದಲ್ಲಿ ಧ್ವಜಧಾರಿಯಾಗಿದ್ದರು. ಉದ್ಘಾಟನಾ ಸಮಾರಂಭದಲ್ಲಿ ಪುರುಷ ವಿಭಾಗದಲ್ಲಿ ಮನಪ್ರೀತ್ ಸಿಂಗ್, ಮಹಿಳಾ ವಿಭಾಗದಲ್ಲಿ ಮೇರಿ ಕೋಮ್. ಅಂಡರ್ಸ್ಟ್ಯಾಂಡ್ ಆಯ್ತಾ ಇದು? ಓಕೆ, ಸೊ ಮಿರಾಯಿ ಟೋವಾ, ಯುನೈಟೆಡ್ ಬೈ ಎಮೋಷನ್ಸ್, ನರುಹಿಟೋ. ಓಕೆ, ನವೋಮಿ ಒಸಾಕಾ ಅವ್ರು ನೆನಪಿಟ್ಕೊಂಡ್ರಿ. ಇದು ಎರಡನೇ ಒಂದು ಅಂಶದಲ್ಲಿ ನೆನಪಿಟ್ಕೊಂಡ್ರಿ.
ಇನ್ನ ಮುಂದುವರಿದು ಬಹಳ ಪ್ರಮುಖವಾಗಿ ನಾವು ನೋಡ್ತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ಭಾರತ 7 ಪದಕಗಳನ್ನ ಪಡೆದುಕೊಳ್ಳುವುದರ ಮೂಲಕ 48ನೇ ಸ್ಥಾನಕ್ಕೆ ತೃಪ್ತಿಗೊಂಡಿತು ಅಂತ ಕೊಟ್ಟಿದ್ದ ಮಾಧ್ಯಮದಲ್ಲಿ. ಎಷ್ಟು ಪದಕಗಳನ್ನ ಪಡೆದುಕೋತು? 7 ಪದಕಗಳನ್ನ ಪಡೆದುಕೋತು. ಹಾಗಾದರೆ ಅತಿ ಹೆಚ್ಚು ಪದಕಗಳನ್ನ ಪಡೆದುಕೊಂಡ ದೇಶ ಯಾವುದು? ಅಮೆರಿಕ. ಎಷ್ಟು ಪದಕಗಳು? 113. 39 ಚಿನ್ನ, 41 ಬೆಳ್ಳಿ, 33 ಏನು ಕಂಚಿನ ಪದಕಗಳನ್ನ ಪಡೆದುಕೋತು. ಟೋಟಲ್ ಎಷ್ಟಪ್ಪ ಅಂತಂದಾಗ 113 ಪದಕಗಳನ್ನ ಯಾರು ಪಡೆದುಕೊಂಡ್ರಪ್ಪ ಅಂತಂದಾಗ ಅಮೆರಿಕ ಪಡೆದುಕೋತು. ಅತಿ ಹೆಚ್ಚು ಪದಕಗಳನ್ನ ಬೇಸಿಗೆ ಒಲಿಂಪಿಕ್ಸ್ ಅಲ್ಲಿ ಇತ್ತೀಚೆಗೆ ಪಡೆದುಕೊಂಡ ದೇಶ ಅಮೆರಿಕ ದೇಶ ಅಂತ. ಪ್ರಪಂಚದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋ ಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ಅಂದಾಗ ಅಮೆರಿಕದಲ್ಲಿ ಕಂಡು ಬರ್ತಕ್ಕಂಥದ್ದು. ಫ್ರೆಂಡ್ಸ್, ಕ್ಲಿಯರ್ ಆಯ್ತಾ? ಓಕೆ. ಹಾಗಾದ್ರೆ ಈ ಒಂದು ಅಮೆರಿಕ 1ನೇ ಸ್ಥಾನ ಬಂತು 113 ಪದಕ ಪಡೆದುಕೊಳ್ಳುವುದರ ಮೂಲಕ. ಭಾರತ ಎಷ್ಟನೇ ಸ್ಥಾನಕ್ಕೆ ತೃಪ್ತಿಗೊಂಡಿತು? 48ನೇ ಸ್ಥಾನ. ಎಷ್ಟು ಪದಕಗಳನ್ನ ಪಡೆಯುವುದರೊಂದಿಗೆ? 7 ಪದಕಗಳನ್ನ ಪಡೆದುಕೊಂಡಿತು. 1 ಚಿನ್ನ, ಓಕೆ, 2 ಬೆಳ್ಳಿ, 4 ಏನು ಕಂಚು ಅಂತ. ಅವುಗಳನ್ನ ನಾವು ನೆನಪಿಡಬೇಕೀಗ. ಆಯ್ತಲ್ಲ? ಬರೀತಾ ಹೋಗಿ, ಒಂದೊಂದೇ ನೀಟಾಗಿ ಬರಿತಾ ಹೋಗಿ. ಓಕೆ ಫ್ರೆಂಡ್ಸ್, ಫಸ್ಟ್ ಬರೀರಿ. 7 ಪದಕಗಳನ್ನ ತೆಗೆದುಕೊಂಡಿದ್ದಾರೆ. ತಮಗೆ ಗೊತ್ತು, ಫಸ್ಟ್ ನೀರಜ್ ಚೋಪ್ರಾ ಅಂತ. ಯಾರು? ನೀರಜ್ ಚೋಪ್ರಾ. ನೀರಜ್ ಚೋಪ್ರಾ ಅವರಿಗೆ ಈ ಒಂದು ಚಿನ್ನದ ಪದಕವನ್ನ ನೀಡಿ ಗೌರವಿಸಲಾಯಿತು. ಯಾವ ವಿಭಾಗ ಅಂತಂದಾಗ ಜಾವೆಲಿನ್, ಅಥ್ಲೆಟಿಕ್ಸ್ ವಿಭಾಗದ ಜಾವೆಲಿನ್ ಅಂತ ಹೇಳ್ತೀವಿ ನಾವು, ಜಾವೆಲಿನ್ ಥ್ರೋ. ಇನ್ಫ್ಯಾಕ್ಟ್ ಇವರಿಗೆ ಗೆದ್ದ ದಿನವನ್ನ ಆಗಸ್ಟ್ 7 ಏನಂತ ಆಚರಣೆ ಮಾಡ್ತಾ ಇದ್ದಾರೆ? ಭಾರತ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿದೆ ಜಾವೆಲಿನ್ ಡೇ ಅಂತ. ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಜನ್ಮದಿನದ ಗೌರವಾರ್ಥ ಆಗಸ್ಟ್ 29 ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಘೋಷಣೆ ಮಾಡ್ತೀವಿ ನಾವು. ಇನ್ಫ್ಯಾಕ್ಟ್ ಇತ್ತೀಚೆಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಧ್ಯಾನಚಂದ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ಮರುನಾಮಕರಣ ಮಾಡಲಾಗಿ ಇತ್ತೀಚೆಗೆ 2021ರಲ್ಲಿ 12 ಜನರಿಗೆ ಧ್ಯಾನಚಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಅದು 12 ಜನರನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದನ್ನ ಕ್ರೋಢೀಕರಣ ಮಾಡಿ ನೆಕ್ಸ್ಟ್ ಇಯರ್ ವರೆಗೆ ಆಗಸ್ಟ್ 29ರವರೆಗೆ ನಿಮಗೆ ಹೆಲ್ಪ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಓಕೆ. ನೀರಜ್ ಚೋಪ್ರಾ ಚಿನ್ನ ತೆಗೆದುಕೊಂಡ್ರು, ಚಿನ್ನದ ಪದಕ. ಇಬ್ಬರಿಗೆ ಬೆಳ್ಳಿ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಾನು. ಯಾರ್ಯಾರಿಗೆ ಅಂದಾಗ ಒಬ್ರು ಮೀರಾಬಾಯಿ ಚಾನು, ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗ್ ಅಂತ ಕರಿತೇವೆ ಅವ್ರಿಗೆ, ಬಾಕ್ಸರ್ ಅಲ್ಲ, ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ. ಓಕೆ. ಮೀರಾಬಾಯಿ ಚಾನು ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಎಷ್ಟು ಕೆಜಿ ಅಂತಂದಾಗ 45 ಕೆಜಿ. ಈ ಕ್ರೀಡಾಪಟು ವೇಟ್ ಲಿಫ್ಟ್ ಮಾಡ್ತಕ್ಕಂಥ ಕ್ರೀಡಾಪಟು ವೇಟ್ ಎಷ್ಟಿರಬೇಕು? 45 ಅಥವಾ ಒಳಗಿರ್ಬೇಕು. ತೀತಲ್ಲ 45 ಕೆಜಿ ವಿಭಾಗದ ಸ್ಪರ್ಧೆಯಲ್ಲಿ ಅವ್ರು ಎತ್ತಿದ್ದು ಹೆಚ್ಚ ತೀತಲ್ಲ. ಮತ್ತು 45 ಕೆಜಿ ಅಲ್ಲ, ನಾನು ಎತ್ತಲ್ಲ, ಅವ್ರು ಪ್ರಾಕ್ಟೀಸ್ ಮಾಡಿರ್ತಾರೆ ಅದನ್ನೆಲ್ಲ 100 ಕೆಜಿ 110 ಕೆಜಿ ಎತ್ತುದು. ಓಕೆ. ಅವ್ರಿಗೆ ಏನಪ್ಪಾ ಅಂತಂದಾಗ ಬೆಳ್ಳಿ ಪದಕ ಸಿಕ್ಕಿರ್ತಕ್ಕಂಥದ್ದು. ಮೀರಾಬಾಯಿ ಚಾನು ಅವ್ರಿಗೆ ಏನಪ್ಪಾ ಅಂತಂದಾಗ ಬೆಳ್ಳಿ ಪದಕ ಸಿಕ್ಕಿದೆ. ಎಷ್ಟು ಕೆಜಿ ವಿಭಾಗದಲ್ಲಿ? 45 ಕೆಜಿ ವಿಭಾಗದಲ್ಲಿ. ಯಾವ ಸ್ಪೋರ್ಟ್ಸ್ ಅದು? ವೇಟ್ ಲಿಫ್ಟಿಂಗ್ ಅಂತ ಹೇಳಿದ್ರು. ಕ್ಲಿಯರ್ ಆಯ್ತು ಇದು? ಓಕೆ. 2ನೇದಾಯ್ತು. ಇನ್ನ 3ನೇ ವ್ಯಕ್ತಿ ಅಂತಂದಾಗ ಓಕೆ, ನೀರಜ್ ಚೋಪ್ರಾ ಚಿನ್ನ, ಮೀರಾಬಾಯಿ ಯಾವುದು? ಬೆಳ್ಳಿ ಅಂತ ನಾವು ನೋಡಿದ್ವಿ. 3ನೇದು ನೋಡೋಣ. 3ನೇದವರು ಬೆಳ್ಳಿ ತಗೊಂಡವ್ರು ಯಾರು? ನಮ್ಮ ಅತ್ಯುತ್ತಮ ಕ್ರೀಡಾಪಟು. ಓಕೆ. ರವಿಕುಮಾರ್ ದಾಹಿಯಾ ಅಥವಾ ದಹಿಯಾ ಅಂತ ಕರೀತಾರೆ. ರವಿಕುಮಾರ್ ದಾಹಿಯಾ. ಓಕೆ. ಇವ್ರು ಏನಪ್ಪಾ ಅಂತಂದಾಗ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ರವಿಕುಮಾರ್ ದಾಹಿಯಾ 57 ಕೆಜಿ. ಎಷ್ಟು ಕೆಜಿ? 57 ಕೆಜಿ ಅಂತ ಹೇಳ್ತೀವಿ ನಾವು. ಇಬ್ಬರು ಬೆಳ್ಳಿ ಆದ್ರಿ, ಮೀರಾಬಾಯಿ ಚಾನು ಮತ್ತು ರವಿಕುಮಾರ್ ದಾಹಿಯಾ. ಓಕೆ. ನೆಕ್ಸ್ಟ್ ಇನ್ನೆಲ್ಲ ಕಂಚನ್. ಯಾರ್ಯಾರ ಕಂಚು ತಗೊಂಡ್ರೆ ಹೇಳ್ತಾನೆ ಕೇಳ, ಬರ್ಕೋ. ಪಿ ವಿ ಸಿಂಧು ಬ್ಯಾಡ್ಮಿಂಟನ್ ಅಂತ ಹೇಳ್ತೀವಿ. ಓಕೆ. ಪಿ ವಿ ಸಿಂಧು. ನೆಕ್ಸ್ಟ್ ಪಿ ವಿ ಸಿಂಧು ಆದ್ಮೇಲೆ ಕುಸ್ತಿ ವಿಭಾಗದಲ್ಲಿ 65 ಕೆಜಿ ಬಜರಂಗ ಪೂನಿಯಾ ಅಂತ ಹೇಳ್ತೀವಿ ನಾವು, ಬಜರಂಗ ಪೂನಿಯಾ. ಓಕೆ. ಬಾಕ್ಸಿಂಗ್ ವಿಭಾಗದೊಳಗ ಅಸ್ಸಾಂನ ಕ್ರೀಡಾ ಆಟಗಾರ್ತಿ ಲವ್ಲಿನಾ ಬೋರ್ಗೊಹೈನ್ ಅಂತ ಹೇಳ್ತೀವಿ ನಾವು, ಲವ್ಲಿನಾ ಬೋರ್ಗೊಹೈನ್. 69 ಕೆಜಿ ವಿಭಾಗ, 69 ಕೆಜಿ ವಿಭಾಗದೊಳಗ ಇವ್ರು ಏನು ತಗೊಂಡಂದಾಗ ಕಂಚು ತಗೊಂಡು. ಪಿ ವಿ ಸಿಂಧು, ಬಜರಂಗ್ ಪೂನಿಯಾ, ಲವ್ಲಿನಾ ಬೋರ್ಗೊಹೈನ್ 3 ಮಂದಿ ಕಂಚು ತಗೊಂಡಾರೆ. ಇನ್ನ ಪುರುಷ ಹಾಕಿ ತಂಡ, ಇಲ್ಲಿ ಒಬ್ಬ ವ್ಯಕ್ತಿ ಅಂತಲ್ಲ, ನಮ್ಮ ಭಾರತದ ಹಾಕಿ ತಂಡ ಏನಿದೆಯಲ್ಲ ಇದು ಕೂಡ 3ನೇ ಸ್ಥಾನಕ್ಕೆ ತೃಪ್ತಿ ಪಡೆದರ ಮೂಲಕ ಕಂಚು ಪದಕವನ್ನು ಪಡೆದುಕೊಳ್ತು. ಅದು ಪುರುಷ ವಿಭಾಗದ್ದು.
ಪುರುಷ ವಿಭಾಗದ ಹಾಕಿ ತಂಡ. ಇವುಗಳನ್ನು ನೀವು ಮುಂದೆ 3 ವರ್ಷದವರೆಗೆ ಯಾವ ಬೇಕಾದ ಎಕ್ಸಾಮ್ನಲ್ಲಿ ಬರ್ಬೋದು ಇದು. ಓಕೆ, ನೀರಜ್ ಚೋಪ್ರಾ ಜಾವೆಲಿನ್ ಚಿನ್ನ ಅಂತ ಹೇಳಿದ್ರಿ. ಓಕೆ, ಸೊ ಮೇರಿ ಕೋಮ್ ವೇಟ್ ಲಿಫ್ಟಿಂಗ್ ಬೆಳ್ಳಿ ಅಂತ ಹೇಳಿದ್ವಿ. ಓಕೆ, ರವಿಕುಮಾರ್ ದಾಹಿಯಾ ಕುಸ್ತಿ ಬೆಳ್ಳಿ ಅಂತ ಹೇಳಿದ್ವಿ. ಕ್ರಮವಾಗಿ PV ಸಿಂಧು, ಓಕೆ, ಬಜರಂಗ್ ಪೂನಿಯಾ, ಲವ್ಲಿನಾ ಬೋರ್ಗೊಹೈನ್ ಮತ್ತು ಭಾರತದ ಪುರುಷ ಹಾಕಿ ತಂಡ. ಇವು ಏನಪ್ಪಾ ಅಂತಂದಾಗ 7 ಪದಕಗಳನ್ನ ಟೋಟಲ್ ಆಗಿ ನಾವು ಪಡೆದುಕೊಂಡಿವಿ ಒಲಿಂಪಿಕ್ಸ್ ಒಳಗೆ. ಇಷ್ಟು ಏನಪ್ಪ ಅಂದರೆ ಇದ್ರ ಬಗ್ಗೆ ನಾನು ಟೇಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಹೀಗೆ ಒಲಿಂಪಿಕ್ಸ್ ಕುರಿತು ಮತ್ತು ಈ ವರ್ಷ ಆರಂಭ ಆಗಿ ಮುಗಿದಿರ್ತಕ್ಕಂಥದ್ದು ಚೀನಾದೊಳಗೆ. ಸೊ ಈ ಚಳಿಗಾಲದ ಒಲಿಂಪಿಕ್ಸ್ ಆಗಿರ್ಬೋದು, ಇವುಗಳೆಲ್ಲ ವಿಷಯವನ್ನು ಕ್ರೋಢೀಕರಣ ಮಾಡಿ ಇಟ್ಟುಕೊಳ್ಳಿ. ಲಾಂಗ್ ಪೀರಿಯಡ್ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಯಾಕಂದ್ರೆ ನಾವು ಸಜೆಷನ್ ಗೈಡೆನ್ಸ್ ಮಾಡೋದು ಜೊತೆಗೆ ನನ್ನ ಹವ್ಯಾಸ ಏನಪ್ಪ ಅಂದ್ರೆ ವಿಷಯನ ಡಿಸ್ಕಷನ್ ಮಾಡಿಬಿಡೋದು. ಅದ ನನಗೆ ಖುಷಿ. ಮಾರ್ಗದರ್ಶನ ಮತ್ತೆ ನಾವು ಅಲ್ಲೇ ಬಂದಾಗ ಶಿಸ್ತುಬದ್ಧವಾಗಿರಬೇಕು, ಜವಾಬ್ದಾರಿಯುತವಾಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಇದನ್ನೇ ಹೇಳ್ತೇವೆ ನಾವು. ಮನಸ್ಸನ್ನು ಕ್ರೋಢೀಕರಣ ಮಾಡ್ಕೋಬೇಕು, ಫೋಕಸ್ ಮಾಡಬೇಕು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೋಬೇಕು, ಸಾಧನೆಯತ್ತ ಮುಖ ಮಾಡಬೇಕು. ಏನು ಚರ್ಚೆ ಮಾಡಿದ್ರು ಅದು ಬರೋದಿಲ್ಲ. ಆದರೆ ನನಗೆ ವಿಷಯದ ಚರ್ಚೆ ಮಾಡೋ ಮೂಲಕ ನಿಮಗೆ ಗೈಡ್ ಮಾಡೋದಂದ್ರೆ ಭಾಳ ಇಷ್ಟ. ಸೊ ಅದಕ್ಕೇನಪ್ಪ ಅಂತಂದಾಗ ಈ ಒಲಿಂಪಿಕ್ಸ್ ಇದು ಒಂದು ಪರ್ಮನೆಂಟ್ ಅಸೆಟ್. 3 ವರ್ಷ ಈ ರೀತಿ ನಾವು ಡಾಟಾಸ್ಗಳನ್ನು, ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಬರೀತಾ ನೋಟ್ಸ್ ಮಾಡ್ಕೋತ ಹೋಗ್ಬೋದು. ಒಂದು 30-40 ಮಾರ್ಕ್ಸರ ನಾವು ಮಾಡಿರ್ತಕ್ಕಂಥ ನೋಟ್ಸ್ದಿಂದ ಬಂದ್ಬಿಡ್ತು. ಕ್ಲಿಯರ್ ಆಯ್ತು ರೀ? ಓಕೆ, ಇನ್ನು ನೆಕ್ಸ್ಟ್ ಇನ್ನೊಂದು ಭಾಳ ಪ್ರಮುಖವಾಗಿ ಒಲಿಂಪಿಕ್ಸ್ ಆದಮೇಲೆ ನಾವು ನೋಡ್ತಕ್ಕಂಥದ್ದು ಯಾವುದಪ್ಪ ಅಂತಂದಾಗ, ಓಕೆ, ಸೊ ಜಸ್ಟ್ ಏನಪ್ಪ ಅಂದಾಗ ಸಿಕ್ಕಿಂ ಅಂತೇಳಿ. ಆಸ್ ಐ ಡೋಂಟ್ ಹ್ಯಾವ್ ಟೈಮ್, ಜಸ್ಟ್ ನಾ ಏನಪ್ಪ ಅಂತಂದಾಗ ಹೆಡ್ಲೈನ್ ಒಂದು ಬರೆದಕ್ಕೆ ಚರ್ಚೆ ಒಂದು 10 ಪಾಯಿಂಟ್ಸ್ ಹೇಳಿಬಿಡ್ತೇನೆ. ಓಕೆ, ನೋಡಿ ಇಲ್ಲಿ. ಸೊ ಸಿಕ್ಕಿಂ ಅಂತಕ್ಕಂತಹ ಒಂದು ರಾಜ್ಯ ಮೇ 16, 1975 ರಚನೆ ಆಗಿರ್ತಕ್ಕಂಥದ್ದು. 1975 ಭಾರತದ 22ನೇ ರಾಜ್ಯವಾಗಿ ರಚನೆಯಾಯಿತು. 23 ಮಿಜೋರಾಂ, 24 ಅರುಣಾಚಲ ಪ್ರದೇಶ, 25 ಗೋವಾ, 26 ಛತ್ತೀಸ್ಗಢ. ಓಕೆ, ಸೊ 27 ಜಾರ್ಖಂಡ್, 28 ಉತ್ತರಾಖಂಡ್, 29 ತೆಲಂಗಾಣ ಆಗಿತ್ತು. ಇವತ್ತು 28 ರಾಜ್ಯಗಳು ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಕ್ಕಂಥದ್ದು. ಭಾರತದ 22ನೇ ರಾಜ್ಯವಾಗಿ ಅಕಾರ್ಡಿಂಗ್ ಟು 36th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಸಿಕ್ಕಿಂ ಬಿಕೇಮ್, ಓಕೆ, ಸೊ ಫುಲ್ಲಿ ಏನಪ್ಪ ಅಂದಾಗ ಅಸೋಸಿಯೇಟೆಡ್ ಸ್ಥಾನಮಾನ ಇತ್ತು. ಇವಾಗ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನವನ್ನು ಮೇ 16, 1975 ಪಡೆದುಕೊತು. ಸ್ಮಾಲ್ ಬಟ್ ಬ್ಯೂಟಿಫುಲ್. ಸೊ ಪ್ರವಾಸೋದ್ಯಮ ಧ್ಯೇಯವಾಕ್ಯ ಏನಪ್ಪ ಅಂತಂದಾಗ ಸ್ಮಾಲ್ ಬಟ್ ಬ್ಯೂಟಿಫುಲ್ ಅಂತ ಹೇಳ್ತೀವಿ ನಾವು. ಪ್ರವಾಸೋದ್ಯಮ ಧ್ಯೇಯವಾಕ್ಯ ಏನ್ರಿ? ಸ್ಮಾಲ್ ಬಟ್ ಬ್ಯೂಟಿಫುಲ್. ಸಣ್ಣದಿದೆ ನಮ್ಮ ರಾಜ್ಯ ಆದರೆ ಸುಂದರವಾಗಿದೆ ಅಂತ ಹೇಳ್ತಾರೆ. ಓಕೆ, ಸ್ಮಾಲ್ ಬಟ್ ಬ್ಯೂಟಿಫುಲ್ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಈ ರಾಜ್ಯದ ರಾಜ್ಯಪಾಲರು ಯಾರ್ದಾರ ಅಂದಾಗ ಗಂಗಾ ಪ್ರಸಾದ್ ಅಂತ ಹೇಳ್ತೀವಿ. ಗಂಗಾ ಪ್ರಸಾದ್ ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಪ್ರೇಮ ಸಿಂಗ್ ತಮಾಂಗ್, PS ತಮಾಂಗ್ ಅಂತ ಹೇಳ್ತೀವಿ ನಾವು. PS ತಮಾಂಗ್, ಪ್ರೇಮ ಸಿಂಗ್ ತಮಾಂಗ್. ಮುಂಚೆ ಪವನ್ ಕುಮಾರ್ ಚಾಮ್ಲಿಂಗ್ ಅಂತಿದ್ರು. ಇವತ್ತು ಕೂಡ ಪ್ರಶ್ನೆ ಅರೈಸ್ ಆದ್ರೆ ಭಾರತದ ಅತಿ ದೀರ್ಘಾವಧಿ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಪವನ್ ಕುಮಾರ್ ಚಾಮ್ಲಿಂಗ್ ಅಂತ ಹೇಳಬೇಕು. ಯಾವ ರಾಜ್ಯ ಅಂತಂದಾಗ ಸಿಕ್ಕಿಂ ರಾಜ್ಯಕ್ಕೆ ಆಯ್ಕೆಯಾಗಿದ್ರು ಅಂತ. ಸೊ ಅವರನ್ನ ಇತ್ತೀಚೆಗೆ ಸೋಲಿಸಿ 2020 ಸಂದರ್ಭದೊಳಗೆ ಸಿಕ್ಕಿಂ ಕ್ರಾಂತಿ ಮೋರ್ಚಾ ಎಂಬ ಪಕ್ಷದಿಂದ ಹೊಸದಾದಂತಹ ಒಬ್ಬ ನಾಯಕ ಎಮರ್ಜ್ ಆದ. ಇವತ್ತು CM ಆಗಿದ್ದಾನೆ. ಸಿಕ್ಕಿಂನ CM ಯಾರಪ್ಪ ಅಂದಾಗ PS ತಮಾಂಗ್, ಪ್ರೇಮ ಸಿಂಗ್ ತಮಾಂಗ್ ಅಂತ ಹೇಳ್ತೀವಿ. ರಾಜ್ಯಪಾಲ ಯಾರಪ್ಪ ಅಂದಾಗ ಗಂಗಾ ಪ್ರಸಾದ್ ಅಂತ ಹೇಳ್ತೀವಿ. ಹೆಬ್ಬರಳಿನ ಆಕಾರದೊಳಗಿದೆ ಇದು. ಈ ರಾಜ್ಯ ಯಾವ ಆಕಾರದೊಳಗಿದೆ? ಹೆಬ್ಬರಳಿನ ಆಕಾರದಲ್ಲಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಮ್ಯಾಪ್ ನೋಡಿದಾಗ ಗಮನಿಸ್ತಕ್ಕಂಥದ್ದು ಫ್ರೆಂಡ್ಸ್. ಓಕೆ, ಸೊ ಈ ರೀತಿ ಬರ್ತದೆ ಇದು. ಆಮೇಲೆ ಇನ್ನು ಬಂದ ಅರುಣಾಚಲ ಪ್ರದೇಶ ಡಯಾಗ್ರಾಮ್ ಅನ್ನ ನೋಡ್ತಕ್ಕಂಥದ್ದು. ಇಲ್ಲಿ ಸಿಕ್ಕಿಂ ಬರ್ತದೆ. ಸಿಕ್ಕಿಂ ಮೇಲೆ ಚೀನಾ ಇದೆ. ಸೊ ಪಶ್ಚಿಮಕ್ಕೆ ನೇಪಾಳ, ಪೂರ್ವಕ್ಕೆ ಭೂತಾನ್ ಬರ್ತಕ್ಕಂಥದ್ದು. ಒಂದೇ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ, ಪಶ್ಚಿಮ ಬಂಗಾಳದೊಂದಿಗೆ ಅಂತ. ಇವರು ಏನಪ್ಪಾ ಅಂದಾಗ ವಿಮಾನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಕೋಲ್ಕತ್ತಾದಲ್ಲಿರುವ ಡಮ್ ಅಥವಾ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಪ್ರಯಾಣ ಮಾಡಬೇಕಾಗಿತ್ತು. ಆದರೆ 2018 ಹೊಸದಾಗಿ ರಾಷ್ಟ್ರೀಯ, ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ಮೈ ವರ್ಡ್ಸ್, ರಾಷ್ಟ್ರೀಯ ನ್ಯಾಷನಲ್ ಏರ್ಪೋರ್ಟ್ ಅನ್ನು ಸ್ಥಾಪನೆ ಮಾಡಲಾಯಿತು. ಇದರ ರಾಜಧಾನಿ ಎಲ್ಲಿಪ್ಪ ಅಂತಂದಾಗ ಸೊ ಗ್ಯಾಂಗ್ಟಕ್ ಅಂತ ಹೇಳ್ತೀವಿ. ಗ್ಯಾಂಗ್ಟಕ್ ಒಳಗೆ ಮಾಡಿದ್ರು. ಆ ಒಂದು ಗ್ಯಾಂಗ್ಟಕ್ ಒಳಗೆ ಆ ಒಂದು ವಿಮಾನ ನಿಲ್ದಾಣದ ಹೆಸರನ್ನ ಏನಂತ ಇಟ್ಟಿದ್ದಾರೆ? ಪ್ಯಾಕ್ಯಾಂಗ್ ಗ್ರೀನ್ಫೀಲ್ಡ್ ಅಂತ. ಪ್ಯಾಕ್ಯಾಂಗ್ ಗ್ರೀನ್ಫೀಲ್ಡ್ ರಾಷ್ಟ್ರೀಯ ವಿಮಾನ ನಿಲ್ದಾಣ ಗ್ಯಾಂಗ್ಟಕ್ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಕ್ಲಿಯರ್ ಆಯ್ತಾ? ಸೊ ಇದು ಹೊಸದಾದಂತಹ ಒಂದು ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ
ಇತ್ತೀಚೆಗೆ ಸಿಕ್ಕಿಂ ರಾಜ್ಯದಲ್ಲಿ ಒಂದು ಪ್ರದೇಶವನ್ನು ಆಯ್ಕೆ ಮಾಡಿದ್ದಾರೆ, ಯಾಂಗ್ಯಾಂಗ್ ಅಂತೇಳಿ. ಯಾಂಗ್ಯಾಂಗ್. ಓಕೆ, ಸೊ ಈ ಸಿಕ್ಕಿಂ ರಾಜ್ಯದಲ್ಲಿ ಕೇಸರಿ ಬೆಳೆ ಬೆಳೆಯಲು ಸೂಕ್ತ ಎಂದು ಭಾರತೀಯ ಕೃಷಿ ಇಲಾಖೆ ಇತ್ತೀಚೆಗೆ ಆಯ್ಕೆ ಮಾಡಲಾದ ಸಿಕ್ಕಿಂ ರಾಜ್ಯದ ಪ್ರದೇಶ ಯಾವಪ್ಪ ಅಂದಾಗ ಯಾಂಗ್ಯಾಂಗ್ ಅಂತ ಹೇಳ್ತೇವೆ ನಾವು. ಓಕೆ, ಒಂದು ಮೆಣಸಿನಕಾಯಿಗೆ GI ಟ್ಯಾಗ್ ಸಿಕ್ಕಿದೆ, ಜಿಯೋಗ್ರಾಫಿಕಲ್ ಇಂಡೆಕ್ಸ್, ಭೌಗೋಳಿಕ ಸೂಚ್ಯಾಂಕ. ಇದರ ಅವಧಿ 10 ವರ್ಷ. ಮೊದಲ GI ಟ್ಯಾಗ್ ಪಡೆದ ಪದಾರ್ಥ ಡಾರ್ಜಿಲಿಂಗ್ ಟೀ, ಕರ್ನಾಟಕದಲ್ಲಿ ಮೈಸೂರು ರೇಷ್ಮೆ ಅಂತ ನಾವಿಲ್ಲಿ ನೋಡ್ತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಓಕೆ, GI ಟ್ಯಾಗ್ ಪಡೆದುಕೊಳ್ತು ಒಂದು ಮೆಣಸಿನಕಾಯಿ ಡೆಲ್ಲಾ ಕ್ರುಸಾನಿ ಅಂತೇಳಿ. ಡೆಲ್ಲಾ ಕ್ರುಸಾನಿ ಎಂಬ ಮೆಣಸಿನಕಾಯಿ ತಳಿ ಇತ್ತೀಚೆಗೆ ಏನಪ್ಪಾ ಅಂದಾಗ ಸಿಕ್ಕಿಂ ರಾಜ್ಯದಲ್ಲಿ ಒಂದು GI ಟ್ಯಾಗ್ ಪಡೆದುಕೊಂಡಂತಹ ಮೆಣಸಿನಕಾಯಿ ತಳಿ ಅಂತ ಹೇಳ್ತೀವಿ. ಯಾಂಗ್ಯಾಂಗ್ ಅಂತಕ್ಕಂಥ ಸ್ಥಳ ಕೇಸರಿ ಬೆಳೆಯಲಿಕ್ಕೆ ಸೂಕ್ತ. ಹಾಗೆ ಸಿಕ್ಕಿಂನ ಪ್ರಥಮ ಮತ್ತು ಭಾರತದ 100ನೇ ರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗ್ಯಾಂಗ್ಟಕ್ ಅಲ್ಲಿ ಸ್ಥಾಪನೆ ಮಾಡಲಾಯಿತು, ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಸಿಕ್ಕಿಂ ಅಂತ ಹೇಳ್ತೀವಿ, ಪ್ಯಾಕ್ಯಾಂಗ್ ಗ್ರೀನ್ಫೀಲ್ಡ್. ತಮಗೆಲ್ಲ ಗೊತ್ತು ಕಾಂಚನಜುಂಗ ರಾಷ್ಟ್ರೀಯ ಉದ್ಯಾನವನ ಹಾಗೂ ಕಾಂಚನಜುಂಗ ಶಿಖರ ಎಲ್ಲಿ ಕಂಡು ಬರ್ತದೆ ಅಂದಾಗ ಸಿಕ್ಕಿಂ ಅಂತ ಹೇಳ್ತೇವೆ. ನಾಥುಲಾ ಪಾಸ್, ಜಿಲೆಪ್ಲಾ ಪಾಸ್ ಕಣಿವೆ ಮಾರ್ಗಗಳು ಕಂಡು ಬರ್ತಕ್ಕಂಥದ್ದು. ಚಾಂಗ್ ಸರೋವರ, ಸ್ಯಾಮ್ಗೋ ಸರೋವರ. ಓಕೆ, ಸೊ ಇವು ಕೂಡ ಸಿಕ್ಕಿಮಲ್ಲಿ ಕಂಡು ಬರ್ತಕ್ಕಂಥದ್ದು. ಜೀವನದಿ, ತೀಸ್ತಾ, ಬುಡಕಟ್ಟು ಜನಾಂಗ, ಲಿಂಬು, ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ, ನೈರ್ಮಲೀಕರಣ ಮುಕ್ತ ಎಂದು ಘೋಷಣೆಯಾದ ಮೊದಲ ರಾಜ್ಯ, ಆಸ್ಕರ್ ಫಾರ್ ಫ್ಯೂಚರ್ ಪಾಲಿಸಿ. ಓಕೆ, ಭವಿಷ್ಯದಲ್ಲಿ ಬೇರೆ ಪ್ರದೇಶಗಳಿಗೆ ಮಾದರಿ ರಾಜ್ಯ ಅಂಥೇಳಿ FAOದಿಂದ ಪುರಸ್ಕೃತಗೊಂಡ ಜಗತ್ತಿನ ಏಕೈಕ ರಾಜ್ಯ ಯಾವಪ್ಪ ಅಂದಾಗ ಸಿಕ್ಕಿಂ. ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ, ಭಾರತದಲ್ಲಿಯೇ ಅತ್ಯಂತ ಕಡಿಮೆ ಜನಸಂಖ್ಯೆ, ವಿಸ್ತೀರ್ಣದಲ್ಲಿ ಕಡಿಮೆ ಆದರೆ ಲಾಸ್ಟ್ ಬಟ್ ಒನ್, ಅತಿ ಕಡಿಮೆ ವಿಸ್ತೀರ್ಣ ಗೋವಾ. ಓಕೆ, ಅದನ್ನು ಬಿಟ್ಟರೆ ಕಡಿಮೆ ವಿಸ್ತೀರ್ಣ ಹೊಂದಿದ ರಾಜ್ಯ ಯಾವಪ್ಪ ಅಂದಾಗ ಸಿಕ್ಕಿಂ ಅಂತ ಹೇಳ್ತೀವಿ ನಾವು. ಕ್ಲಿಯರ್ ಆಯ್ತು ರೀ? ಸೊ ಕೆಂಪು ಪಾಂಡಾ, ರೆಡ್ ಪಾಂಡಾ ಇದೆ ಒಂದು ರಾಜ್ಯದ ಪ್ರಾಣಿ. ಬ್ಲಡ್ ಪೀಸಂಟ್ ಇದರದೊಂದು ಪಕ್ಷಿ ಅಂತ. ಓಕೆ, ಎಲ್ಲವೂ ಕೂಡ ಏನಪ್ಪಾ ಅಂತಂದಾಗ ಕೆಲವೊಂದು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಪುಸ್ತಕಗಳಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು, ಜೊತೆಗೆ ಈ ಒಂದು ಸೋರ್ಸಸ್ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಕಲೆ ಹಾಕ್ತಕ್ಕಂಥದ್ದು. ಓಕೆ, ಅದಕ್ಕೆ ಸ್ವಲ್ಪ ಇದನ್ನು ಲಿಟಲ್ ಫಾಸ್ಟಾಗಿ ಹೇಳಿದೆ ಅಷ್ಟೇ. ಸೊ ಇವತ್ತು ನಾವೊಂದು ಹೋಮ್ವರ್ಕ್ ಏನಪ್ಪ ಅಂದ್ರೆ ಸಿಕ್ಕಿಂ ಬಗ್ಗೆ ನೀಟಾಗಿ ನಾನು ಮೇಲ್ಮಟ್ಟದಲ್ಲಿ ಹೇಳಿದ್ದೀನಿ, ನೀವು ಒಂಚೂರು ಡೀಪಾಗಿ ಹೋಗಿ ಇನ್ನಷ್ಟು ವಿಷಯಗಳನ್ನು ಕೆದಕಿ ಅದನ್ನು ಕಳಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು. ಓಕೆ, ಭಾಳ ಖುಷಿಯಾಗಿದೆ. ಓಕೆ, ಈ ಒಂದು ಲೈಟ್ಸ್ ನನಗೇನಾಗಿದೆ ಅಂದರೆ ನನ್ನ ಕಣ್ಣಿನ ಆರೋಗ್ಯಕ್ಕೆ ತೊಂದರೆ ಮಾಡಲಿಕ್ಕೆ ಆರಂಭ ಮಾಡಿದ್ದರಿಂದ ನಾನು ಸ್ವಲ್ಪ ಸ್ವಾರ್ಥಿಯಾದೆ, ಪಾಠ ಇಲ್ಲಿ ಬಂದು ಮಾಡೋಕ್ಕಾಗಿರಲಿಲ್ಲ. ದಯವಿಟ್ಟು ಅದಕ್ಕೆ ಏನಪ್ಪಾ ಅಂತಂದಾಗ ತಮ್ಮಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಈ ಸಂತೋಷ್ ಲಾಡ್ ಫೌಂಡೇಶನ್ ಮೂಲಕವೇ ನೇಚರ್ದಲ್ಲಿ ಏನಾದರೂ ನನಗೆ ಅವಕಾಶ ಸಿಕ್ಕಾಗ ಖಂಡಿತ ನಾನು ಪಾಠ ಮಾಡಿ ಇನ್ನಷ್ಟು ನಿಮಗೆ ಜ್ಞಾನವನ್ನು ಒದಗಿಸಲಿಕ್ಕೆ ನನ್ನ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ, ಇಷ್ಟೇ ಏನಪ್ಪ ಅಂತಂದರೆ ಈ ಸಂತೋಷ್ ಲಾಡ್ ಫೌಂಡೇಶನ್ ಪಟ್ಟಿರ್ತಕ್ಕಂಥ ಶ್ರಮ ವ್ಯರ್ಥ ಆಗಬಾರ್ದು. ಈ ಪಡೆದುಕೊಂಡಿರ್ತಕ್ಕಂಥ ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದಲ್ಲ ಒಂದು ಸರ್ಕಾರಿ ಉದ್ಯೋಗವನ್ನು ಪಡಿಬೇಕು. ನಾವು ಮತ್ತು ನೀವು ಈ ಮೂಲಕ ಏನಪ್ಪ ಅಂದಾಗ ಸಂತೋಷ್ ಲಾಡ್ ಸರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ನೆರವಿನ ಋಣವನ್ನು ತೀರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ. ಮುಂದಿನ ದಿನಗಳಲ್ಲಿ ಅವರು ಒಂದು ಸಿಬ್ಬಂದಿಗಳ ಮತ್ತು ಶಿಕ್ಷಕರ ಸನ್ಮಾನ ಕಾರ್ಯಕ್ರಮ, ವಿದ್ಯಾರ್ಥಿಗಳೊಂದಿಗೆ ನೇರ ಚರ್ಚೆ ಎಲ್ಲವನ್ನು ಹಮ್ಮಿಕೊಂಡಿದ್ದಾರೆ. ಓಕೆ, ಇದೊಂದು ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಿದರು, ಎಲ್ಲ ಐಡಿಯಾ ಸಿಕ್ತು. ಇನ್ನು ಇದನ್ನು ಸರಿಪಡಿಸಿ ಇನ್ನಷ್ಟು ಕೌಶಲ್ಯಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಇನ್ನಷ್ಟು ಜ್ಞಾನವನ್ನು ನೀಟಾಗಿ ಡಿಸಿಪ್ಲಿನ್ ಒಳಗೆ ಒದಗಿಸ್ತಕ್ಕಂಥ ಪ್ರಯತ್ನ ಸಂತೋಷ್ ಲಾಡ್ ಫೌಂಡೇಶನ್ ಮಾಡಲಿದೆ ಅಂತ ಹೇಳ್ತಾ, ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಸೊ ನಿಮಗೆ ಕಲಿಸಲಿಕ್ಕೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಂತೋಷ್ ಲಾಡ್ ಫೌಂಡೇಶನ್ ಅವರಿಗೂ ಕೂಡ ತುಂಬ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸೊ ಹ್ಯಾವ್ ಅ ನೈಸ್ ಡೇ. ಬಾಯ್.